ನಮಸ್ಕಾರ. ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಮೂರನೇ ಅಧ್ಯಾಯ ಸ್ವಧರ್ಮ ಯೋಗವನ್ನು ಪ್ರಾರಂಭ ಮಾಡಿದ್ವಿ. ಭಗವದ್ಗೀತೆ ಇದರಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರ ಬಹಳ ಇದೆ. ಮುಖ್ಯವಾಗಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡೋರಿಗೆ ಬೇಕಾದಷ್ಟು ಮನಸ್ಸಿಗೆ, ಮನುಷ್ಯನ ಜೀವನಕ್ಕೆ, ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವಿಚಾರ ಒಂದೇ ಕಡೆ ಇರೋದು ಅಂದರೆ ಅದು ಭಗವದ್ಗೀತೆಯಲ್ಲಿ. ಬಹಳ ಬೇರೆ ಬೇರೆ ಕಡೆ ಸಿಗುತ್ತೆ, ಉಪನಿಷತ್ತುಗಳಲ್ಲಿ ಸಿಗುತ್ತೆ, ಇತಿಹಾಸ, ರಾಮಾಯಣ, ಭಾರತ ಅಂತ ಇತಿಹಾಸದಲ್ಲೂ ಸಿಗುತ್ತೆ. ಆದರೆ ಅದು ತುಂಬ ಗಾತ್ರದಲ್ಲಿ ತುಂಬ ದೊಡ್ಡದಾಗಿರೋದ್ರಿಂದ ನಾವು ಅದನ್ನು ಹುಡುಕಿಕೊಳ್ಳಬೇಕಾಗ್ತದೆ. ಆದರೆ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಒಂದೇ ಕಡೆ ಸಿಗೋದು ನಮಗೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಭಗವದ್ಗೀತೆ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಜ್ಯೋತಿಷ್ಯ ಅಂತಂದರೆ ಕೇವಲ ಗ್ರಹಗಳು, ಗೋಲಗಳು, ಅವುಗಳು ಸಂಚಾರ, ಅದರಿಂದ ಏನೋ ಒಂದು ಕರ್ಮ, ಆ ಕರ್ಮದಿಂದ ಏನೋ ಆಗುತ್ತೆ, ಇದು ಪ್ರಿಡಿಕ್ಟ್ ಮಾಡೋದೇನೋ ಓಕೆ, ಆದರೆ ಅದಕ್ಕೆ ಒಂದು ಉಪಶಮನ ಮಾರ್ಗ ತೋರಿಸ್ಬೇಕಲ್ಲ, ರೆಮಿಡಿ ತೋರಿಸ್ಬೇಕಲ್ಲ. ಎಲ್ಲದಕ್ಕೂ ಒಂದೇ ರೆಮಿಡಿ ವರ್ಕೌಟ್ ಆಗೋದಿಲ್ವಲ್ಲ. ಎಷ್ಟು ಡೀಪಾಗಿ ಅನಲೈಸ್ ಮಾಡಿದರೂ ಕೂಡ ಒಂದು ಪರಿಹಾರವನ್ನು ಕೊಡಬೇಕಾದ್ರೆ ಪರಿಹಾರದಲ್ಲಿ ಎಲ್ಲ ಕೊಡುವುದು ಒಂದೇ. ಅವರ ನೆಚ್ಚಿನ ದೇವತೆಗೆ ಪ್ರದಕ್ಷಿಣೆ ಮಾಡು, ಪೂಜೆ ಮಾಡು, ಪರಿಹಾರ ಮಾಡು, ಹೋಮ ಮಾಡು, ಇಷ್ಟೇ. ಅಷ್ಟಕ್ಕೆ ಮೇಲೆ ಡೀಪಾಗಿ ಇನ್ನೋವೇಟಿವ್ ಆಗಿ ಯಾರೂ ಆಲೋಚನೆ ಮಾಡಲ್ಲ. ಯಾಕೆಂತಂದರೆ ಮನುಷ್ಯನ ಮನಸ್ಸನ್ನು ಸರಿಯಾಗಿ ಅಧ್ಯಯನ ಮಾಡದೆ ಅವನಿಗೆ ಉಪಾಯ, ಒಂದು ಪರಿಹಾರವನ್ನು ಕೊಡೋದು ತುಂಬ ಕಷ್ಟ ಆಗ್ತದೆ, ಕಷ್ಟದ ವಿಷಯ. ಹಾಗಾಗಿ ಮನುಷ್ಯನನ್ನು ಅಧ್ಯಯನ ಮಾಡಬೇಕು, ಮನುಷ್ಯನ ಮನಸ್ಸನ್ನು ಅಧ್ಯಯನ ಮಾಡಬೇಕು. ಮತ್ತು ಮನುಷ್ಯನಿಗೆ ಬರುವಂಥ ಕಾಯಿಲೆಗಳಲ್ಲಿ 80% ಕಾಯಿಲೆಗಳು ಉದ್ಭವ ಆಗೋದೇ ಮನಸ್ಸಿನಿಂದ. ಮನಸ್ಸು ಸಂತೋಷವಾಗಿ ಪ್ರಸನ್ನವಾಗಿದ್ದರೆ ಯಾವುದೇ ಕಾಯಿಲೆ ಬರೋದಿಲ್ಲ. ಅಷ್ಟೇ ಅಲ್ಲ, ಕಾಯಿಲೆಗಳಿದ್ದರೂ ಕೂಡ ಅದು ಬೇಗ ಪರಿಹಾರ ಆಗ್ತದೆ. ಇದನ್ನೇ ನಾವು ವೈದ್ಯಶಾಸ್ತ್ರದಲ್ಲಿ ಪಾಸಿಟಿವ್ ಪ್ಲಾಸಿಬೋ ಎಫೆಕ್ಟ್ ಅಂತೇವೆ. ಇದೆಲ್ಲರಿಗೂ ಭಾಳಷ್ಟು ಜನರಿಗೆ ಪರಿಚಯ. ನಂಬಿಕೆ, ವಿಶ್ವಾಸ ಇದ್ದು ಈ ಔಷಧ ನನ್ನ ಗುಣ ಮಾಡ್ತದೆ ಅಂತಂಬ ನಂಬಿಕೆ ಇದ್ದರೆ ಖಂಡಿತ ಗುಣ ಆಗ್ತದೆ. ಯಾಕೆಂದರೆ ಯಾವುದೇ ಔಷಧವನ್ನು ಕೊಟ್ಟರೂ ಕೂಡ ಕೊನೆಯದಾಗಿ ನಮ್ಮ ಆರೋಗ್ಯವನ್ನು ಸರಿಪಡಿಸಬೇಕಾದ್ರೆ ನಮ್ಮ ಶರೀರವೇ. ಆ ಶರೀರ ಚೆನ್ನಾಗಿ ಆನಂದವಾಗಿರಬೇಕು, ಪ್ರಸನ್ನವಾಗಬೇಕು ಅಂತಂದರೆ ಮನಸ್ಸು ಚೆನ್ನಾಗಿರಬೇಕು, ಇಲ್ಲಿಗೆ ಬರ್ತದೆ. ಹಾಗಾಗಿ ರೆಮಿಡಿ ವಿಚಾರದಲ್ಲಿ ಸ್ವಲ್ಪ ಇನ್ನೋವೇಟಿವ್ ಆಗಿ ನಾವೇನಾದರೂ ಹೇಳ್ಬೋದಾದರೆ ಅದಕ್ಕೆ ಸಹಾಯ ಮಾಡೋದು ಭಗವದ್ಗೀತೆ. ಹಾಗಾಗಿ ಜ್ಯೋತಿಷ್ಯ ಅಧ್ಯಯನ ಮಾಡೋರು ತಪ್ಪದೇ ಭಗವದ್ಗೀತೆ, ಈ ಮನಸ್ಸಿನ ವಿಚಾರವನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಇಲ್ಲ, ಮನಸ್ಸು ಪ್ರಸನ್ನವಾಗಬೇಕು, ಜ್ಯೋತಿಷ್ಯ ಪಕ್ಕದಲ್ಲಿಟ್ಟರೆ ಎಲ್ಲರೂ ಜ್ಯೋತಿಷ್ಯವನ್ನು ಕಲಿಯೋದು ಹಾಬಿಯಾಗಿ ಇಟ್ಟುಕೊಂಡಿರಲ್ಲ. ಇಲ್ಲ, ನಮ್ಮ ಮನಸ್ಸು ಪ್ರಸನ್ನವಾಗಿರಬೇಕು, ಯಾವಾಗೂ ನಾನು ಸಂತೋಷವಾಗಿ ಯಾವಾಗೂ ಇರಬೇಕು ಅಂತ ಅನ್ನೋರು ಕೂಡ ಇದನ್ನು ತಿಳ್ಕೊಂಡ್ರೆ ಬೇರೆಯವರಿಗೂ ಪರಿಹಾರ ಕೊಡೋದು ಬೇಡ, ನಮಗೆ ಬೇಕಾದ ಪರಿಹಾರ ನಮಗೇ ಸಿಗತ್ತೆ. ಅದೇ ನಾವು ಇಲ್ಲಿ ಹುಡುಕಿಕೊಳ್ಳಬಹುದು. ಈ ಒಂದು ವಿಚಾರಕ್ಕಾಗಿ ಈ ಮನಃಶಾಸ್ತ್ರ ಅಂತಂಬ ಪಾಠವನ್ನು ಕೂಡ ಮುಂದುವರಿಸಲಾಗಿದೆ. ಪಾಠವನ್ನು ನಾವು ಮುಂದುವರೆದರೆ ಕಳೆದ ಪಾಠದಲ್ಲಿ 3ನೇ ಅಧ್ಯಾಯ, 2ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಹೇಳಬೇಕಾದಂಥ ಸಾಕಷ್ಟು ವಿಚಾರಗಳನ್ನೆಲ್ಲ ಕೂಡ ಹೇಳಿದ. ಆ 2ನೇ ಅಧ್ಯಾಯದಲ್ಲಿ ಅರ್ಜುನ ಆ ಕಾಲದಲ್ಲಿ ಮಹಾಜ್ಞಾನಿ ಆತಗೇನು ತುಂಬ 700 ಶ್ಲೋಕವನ್ನು ಹೇಳಿ ಒಂದೊಂದು ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಭಗವಂತನಿಗಿಲ್ಲ. ಅರ್ಜುನನ ಜೊತೆ ಮಾತಾಡಬೇಕಾದ ಒಂದು 5 ನಿಮಿಷ ಮಾತ್ರ ಭಗವಂತ ಮಾತಾಡಿದ. ಆ 5 ನಿಮಿಷ ಏನು ಮಾತಾಡಿದ ಅದನ್ನು ತುಂಬ ಹೆಚ್ಚಿನ ಎಲಾಬರೇಟಿವ್ ಆಗಿ ವೇದವ್ಯಾಸರು 700 ಶ್ಲೋಕವನ್ನು ಮಾಡಿದರು. ಆ 700 ಶ್ಲೋಕವೂ ಕೂಡ ಅರ್ಥವಾಗದೆ ಬಂದಂಥ ಗುರುಗಳು, ಮತಾಚಾರ್ಯರೆಲ್ಲ ಕೂಡ ಎಲ್ಲದಕ್ಕೂ ಭಾಷ್ಯಗಳು ಬರೆದರು. ಶಂಕರ ಭಾಷ್ಯ, ರಾಮಾನುಜರ ಭಾಷ್ಯ, ಮಧ್ವರ ಭಾಷ್ಯ, ಅನೇಕ ಭಾಷ್ಯಗಳು ಬಂತು. ಆ ಭಾಷ್ಯಗಳು ಬಂದ ನಂತರ ಕೂಡ ಸಣ್ಣ ಸಣ್ಣ ಪ್ರವಚನದಲ್ಲಿ ಕೂಡ ಬಹಳ ಜನ ಹೇಳ್ತಾ ಇದ್ದಾರೆ. ಆದರೂ ಇವತ್ತಿಗೂ ಕೂಡ ಭಗವದ್ಗೀತೆ
ಯಾಕೆ ಅಂತಂಬೋದು ಸರಿಯಾಗಿ ನಮ್ಮ ಜೀವನವನ್ನು ನಮ್ಮನ್ನು ಉದ್ಧಾರ ಮಾಡಲಿಕ್ಕಿರುವಂಥ ಒಂದು ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳಾರ್ದಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಸಾಮಾನ್ಯವಾಗಿ ಭಗವದ್ಗೀತೆ ಯಾವಾಗ ಹಾಕ್ತಾರೆ, ನೀವು ಆಂಧ್ರ ಕಡೆ ನೋಡಿದ್ರೆ ಯಾರಾದರೂ ಮರಣ ಹೊಂದಿದರೆ, ಮೃತ್ಯು ಹೊಂದಿದರೆ ಆವಾಗ ಭಗವದ್ಗೀತೆಯನ್ನು ಹೇಳ್ತಾರೆ. ನಮ್ಮಲ್ಲಿ ಬ್ರಾಹ್ಮಣ ಸಮಾಜದಲ್ಲಿ ಯಾರನ್ನು ಸತ್ತು ಹೋದರೆ ಆವಾಗ ಗರುಡ ಪುರಾಣ ಪ್ರವಚನ ಮಾಡ್ತಾರೆ. ಅದು ಒಂದೇ ನಿಯಮ ಮಾಡಿಬಿಟ್ಟಿದ್ದಾರೆ. ಗರುಡ ಪುರಾಣ ಅಂತಂಬೋದು ಯಾರನ್ನ ಸತ್ತಾಗೆ ಪ್ರವಚನ ಮಾಡಬೇಕು. ಸತ್ತಾಗ ಯಾರಿಗೆ ಪ್ರವಚನ ಮಾಡಬೇಕು? ಯಾಕೆಂತಂದರೆ 10 ದಿನದಲ್ಲಿ ದೊಡ್ಡ ಅದು ಅಷ್ಟಾದಶ ಪುರಾಣಗಳಲ್ಲಿ ಮಹಾಪುರಾಣದಲ್ಲಿ ಇದು ಗರುಡ ಪುರಾಣ ತುಂಬ ದೊಡ್ಡ ಪುರಾಣ. ಆ ಪುರಾಣವನ್ನು 10 ದಿನದಲ್ಲಿ ತಿಳ್ಕೊಳ್ಳಿಕ್ಕಾಗ್ತದೆ? ಹೇಳೋದು ಯಾಕೆ? ತಿಳ್ಕೊಳ್ಳಿಕ್ಕೋಸ್ಕರ. ಅದು ಸುಮ್ಮನೆ ಏನೋ ಹೇಳಬೇಕಂತೆ ಅಂತ ಟೇಪ್ ರೆಕಾರ್ಡಲ್ಲಿ ಯಾವುದೋ ಒಂದು ಬಂದಂಗೆ ಹೇಳೋದಲ್ವಲ್ಲ. ತಿಳ್ಕೊಳ್ಳೋಕ್ಕೆ ಯಾವುದೇ ಪುರಾಣ ಇರೋದು. 10 ದಿನದಲ್ಲಿ ಏನು ತಿಳ್ಕೊಳ್ಳಿಕ್ಕಾಗ್ತದೆ? 10 ದಿನದಲ್ಲಿ ತಿಳ್ಕೊಳ್ಳೋದು ಬಂದು ಪ್ರೇತ ಶರೀರದಲ್ಲಿರುವಂಥ ಜೀವ 10 ದಿನ ಯಮಭಟ್ರು ಬರೋ ತನಕ ಅಲ್ಲೇ ಕಾಯ್ತಾ ಇರ್ತದೆ ನಮ್ಮ ಒಂದಿಗೆ. ಅದಕ್ಕೆ ಒಂದು ಮಾತು ವಾತ್ಸಲ್ಯ ಬಂದು ಬಳಗ ಇವ್ರನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅಂತಂಬೋ ಒಂದು ವಾತ್ಸಲ್ಯದಿಂದ ಕೊರಗಿದಾಗ ಅದಕ್ಕೆ ಸ್ವಲ್ಪ ಮನಸ್ಸು ಹಗುರು ಮಾಡೋದಕ್ಕಾಗಿ, ಅದಕ್ಕೆ ಶಾಂತಿ ಉಂಟು ಮಾಡೋದಕ್ಕಾಗಿ ಗರುಡ ಪುರಾಣವನ್ನು ಓದ್ತಾರೆ. ಯಾಕೆಂದರೆ ಆ 10 ದಿನದಲ್ಲಿ ಪಾಪ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಅದು 10 ದಿನದಲ್ಲೇ ತಿಳ್ಕೊಳ್ಬೇಕು. ಪರೀಕ್ಷಿತ ಮಹಾರಾಜ 7 ದಿನದಲ್ಲಿ ಭಾಗವತ ಕೇಳಿದಂಗೆ ಆ ಜೀವಕ್ಕಿರೋ ಟೈಮ್ 10 ದಿನವೇ. ಆದರೂ ಆ 10 ದಿನದಲ್ಲಿ ಇವಾಗ ಗರುಡ ಪುರಾಣ ಪ್ರವಚನ ಮಾಡೋದು ಕೂಡ ಕಡಿಮೆ ಆಗಿಬಿಟ್ಟಿದೆ. ಒಂದು ವೇಳೆ ಯಾರಾದರೂ ಸ್ವಲ್ಪ ವೈದಿಕ ಪರಂಪರೆಯಲ್ಲಿದ್ದವರು ಯಾರೊಬ್ಬರು ಆಚಾರ್ಯ ಕರೆಸ್ಕೊಂಬಂದು ಮಾಡಿದ್ವಿ ಅಂತ ಒಂದು 1 ಅವರ್ ಅದು ಮಾಡಿಬಿಡ್ತಾರೆ. ಆ 1 ಅವರೆಲ್ಲ ಜೀವ ಏನು ತಿಳ್ಕೊಳ್ಳುತ್ತೆ, ಏನು ಶಾಂತಿ ಆಗ್ತದೆ, ಅದು $1 ಮಿಲಿಯನ್ ಕ್ವಶನ್. ಸೊ ಹಾಗೆ ಈ ಭಗವದ್ಗೀತೆ ಅದರ ಪ್ರಯೋಜನ ತುಂಬ ಕಡಿಮೆ ಆಗಿಬಿಟ್ಟಿದೆ. ಭಗವದ್ಗೀತೆ ಆಧರಣೆ ಇಲ್ಲ ಅಂತಿಲ್ಲ. ಸಣ್ಣ ಮಕ್ಕಳಿಗೆ ಹೇಳಿಕೊಡ್ತೇವೆ. ಸಣ್ಣ ಮಕ್ಕಳು ಬಾಯಿಪಾಠ ಮಾಡಿ 700 ಶ್ಲೋಕ ಬಾಯಿಪಾಠ ಮಾಡಿ ಸ್ಪರ್ಧೆಗಳಲ್ಲಿ ಅಲ್ಲಿ ಇಲ್ಲಿ ಹೇಳ್ತವೆ. ಟೇಪ್ ರೆಕಾರ್ಡ್ರು ಹೇಳ್ತದೆ, ಮಕ್ಕಳು ಹೇಳ್ತವೆ. ಆದರೆ ಮಕ್ಕಳಿಗೆ ಪಾಪ ಅಷ್ಟಕ್ಕಿಂತಲೂ ಬೇರೆ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ, ವಯಸ್ಸು ಎರಡೂ ಇರೋಲ್ಲ. ಹಾಗಾಗಿ ಅದರಿಂದ ತಪ್ಪೇನಿಲ್ಲ. ಆ ಭಗವದ್ಗೀತೆ ಬಾಯಿಪಾಠ ಮಾಡಿದಂಥ ಮಕ್ಕಳು ದೊಡ್ಡವರಾದ ಮೇಲೆ ಎಲ್ಲವೂ 700 ಶ್ಲೋಕವನ್ನು ಮರೆತು ಬಿಡ್ತವೆ. ಅಥವಾ ಪಾರಾಯಣ ಮಾಡಿಕೊಳ್ತಾ ಇದ್ದರೂ ಕೂಡ ಆ ಪಾರಾಯಣದಂಗೆ ಉಳಿತದೆಯೇ ಹೊತ್ತು ಅದರ ಪ್ರಯೋಜನ ಪಡ್ಕೊಳ್ಳೋದು ಬಹಳ ಕಡಿಮೆ. ಸೊ ಕೇವಲ ನಾಮ ಮಾತ್ರವಾಗಿ ಭಗವದ್ಗೀತೆ ಆಗಿದೆ. ಆದರೆ ಮನುಷ್ಯನಿಗೆ ಸಮಸ್ಯೆ ಬಂದಾಗ ಸರಿಯಾಗಿ ನಾವು ನೋಡಿದರೆ ಭಗವದ್ಗೀತೆಯಿಂದ ಆಗುವಂಥ ಪ್ರಯೋಜನಗಳು ಹಲವಾರು. ಎಲ್ಲ ಉಪನಿಷತ್ತುಗಳಲ್ಲಿ ಏನಿದೆ, ಏನು ಹೇಳಿದೆ, ಸರ್ವೋಪನಿಷತ್ತೋ ಗಾವಃ, ಎಲ್ಲ ಉಪನಿಷತ್ತುಗಳು ಏನು ಹೇಳುತ್ತೆ ಅದೆಲ್ಲವೂ ಒಂದೇ ಕಡೆ ಇರೋದು ಭಗವದ್ಗೀತೆಯಲ್ಲಿ. ಹಾಗಾಗಿ ಇದನ್ನು ತಿಳ್ಕೊಳ್ಳೋದು ಸುಲಭ, ಅರ್ಥ ಮಾಡಿಕೊಳ್ಳೋದು ಸುಲಭ, ಆಚರಿಸೋದು ಕೂಡ. ಭಗವಂತ ನಮ್ಮ ಕಾಲಕ್ಕೆ ನಮಗೆ ಎಷ್ಟು ಆಚರಣೆ ಮಾಡಲಿಕ್ಕೆ ಬರುತ್ತೆ ಅಂತ ಅದಕ್ಕೆ ತಕ್ಕಂತೆಯೇ ಉಪದೇಶವನ್ನು ಮಾಡೋದರಿಂದ ಆಚರಣೆ ಮಾಡೋದು ಸುಲಭ. ಆಚರಣೆ ಮಾಡಲಿಕ್ಕೆ ಬೇಕಾದಂಥ ಮನಸ್ಸು ಮಾಡೋದು ಬಹಳ ಕಷ್ಟ. ಅದು ಮನಸ್ಸು ಮಾಡಬೇಕಾದ್ದು ನಾವು, ಭಗವಂತ ಮಾಡಲಿಕ್ಕೆ ಬರಲ್ಲ. ಇದರ ಪ್ರಕಾರ ನಡ್ಕೊಳ್ಳೋಣ, ಇದನ್ನು ಅಧ್ಯಯನ ಮಾಡೋಣ, ಅರ್ಥ ಮಾಡಿಕೊಳ್ಳೋಣ, ಅದು ಕಷ್ಟ. ಇರಲಿ, ಆದರೆ ಪ್ರಯೋಜನ ಪಡ್ಕೊಂಡಾಗೆ ನಮಗಿದರ ಅನುಭವ ನಮ್ಮ ಜೀವನದಲ್ಲಿ ಶಾಂತಿಯನ್ನು ಉಂಟು ಮಾಡುತ್ತೆ ಅಂತಂಬ ವಿಚಾರವನ್ನು ತಿಳಿಸ್ತಾ ವಿಷಯಕ್ಕೆ ಹೋಗೋಣ. ಕಳೆದ ಬಾರಿ ಶನಿವಾರ 3ನೇ ಅಧ್ಯಾಯನ ಪ್ರಾರಂಭ ಮಾಡಿದ್ದೇವೆ. ಸ್ವಲ್ಪ ಸಮರೈಸ್ ಮಾಡಿ ನೋಡಿದ್ರೆ ಭಗವಂತ ಒಂದು ಕಡೆ 2ನೇ ಅಧ್ಯಾಯದಲ್ಲಿ ಜ್ಞಾನವೇ ಶ್ರೇಷ್ಠ, ಕರ್ಮ ಅಷ್ಟು ಶ್ರೇಷ್ಠ ಅಲ್ಲ ಅಂತ ಹೇಳಿದ. ಮತ್ತು ಈಗ ಅರ್ಜುನ ಪ್ರಶ್ನೆ ಮಾಡ್ತಾನೆ, ನಿಜವಾಗೂ ಜ್ಞಾನ ಶ್ರೇಷ್ಠವೋ ಅಥವಾ ಕರ್ಮ ಶ್ರೇಷ್ಠವೋ, ತಿಳ್ಕೊಳ್ಳೋದು ಮುಖ್ಯವಾ ಕೆಲಸ ಮಾಡೋದು ಮುಖ್ಯವಾ ಅಂತ ಕೇಳ್ತಾನೆ. ಸೊ ಕರ್ಮ ಇರೋದು, ಕೃಷ್ಣ ಹೇಳ್ತಾನೆ, ಯಾವುದೇ ಒಂದು ಕೆಲಸ ಮಾಡೋದು ಯಾವುದಕ್ಕೋಸ್ಕರ? ಜ್ಞಾನ ಪಡ್ಕೊಳ್ಳಿಕ್ಕೋಸ್ಕರವೇ, ಅದರ ಅನುಭವವನ್ನು ಪಡ್ಕೊಳ್ಳಿಕ್ಕೋಸ್ಕರವೇ. ಜ್ಞಾನಕ್ಕೆ ಪೂರಕವಲ್ಲದಂಥ ಕರ್ಮವಲ್ಲ. ನಾವು ಪುಸ್ತಕವನ್ನು ಓದ್ತಾ ಇರ್ತೀವಿ ಯಾವುದಕ್ಕೋಸ್ಕರ? ಎಕ್ಸಾಮಿನೇಷನ್ ಪ್ರೆಸೆಂಟ್ ಮಾಡೋಕ್ಕೆ. ಎಕ್ಸಾಮಿನೇಷನ್ ನಾನು ಬರೆಯೋದಿಲ್ಲ ಅಂದಮೇಲೆ ಓದೋದು ಯಾಕೆ? ಮತ್ತೆ ಯಾರೂ ಓದಲ್ಲ. ಉಪಯೋಗ ಇಲ್ಲದಂಥ ಯಾರು ಓದ್ತಾರೆ? ನೀನೇನು ಓದ್ತಾ ಇರಿ ಸಾಕು, ನೀನು ಎಕ್ಸಾಮಿನೇಷನ್ ಬರೆಯೋದು ಬೇಕಿಲ್ಲ ಅಂತಂದರೆ ಯಾರೂ ಓದಕ್ಕೆ ಹೋಗಲ್ಲ. ಹಾಗೆ ಯಾವುದೇ ಒಂದು ಕರ್ಮ ಇರೋದೇ ಅಂತ ಯಾಕೆ ಅಂತಂದರೆ ಜ್ಞಾನ ಪಡಿಲಿಕ್ಕೋಸ್ಕರವೇ. ನಾವು ಏನೇ ಕರ್ಮ ಮಾಡೋದಿದ್ರೂ ಕೂಡ ಅದನ್ನು ತಿಳಿದು ಮಾಡಬೇಕು. ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಬೇಕು.
ಆದ್ದರಿಂದ ಬರೀ ಜ್ಞಾನಯೋಗವಂತಾಗಲಿ ಬರೀ ಕರ್ಮಯೋಗ ಅಂತಾಗಲಿ ಇಲ್ಲ. ಕರ್ಮ ಇಲ್ಲದೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದೆ ಕರ್ಮ ಇಲ್ಲ ಅಂತ ಭಗವಂತ ಹೇಳಿದ. ಮತ್ತು ನೀನು ಏನನ್ನು ಮಾಡಿದರೂ ತಿಳಿದು ಮಾಡು ಅಂತ ಹೇಳ್ತಾನೆ. ಜ್ಞಾನಪೂರ್ವಕವಾದಂಥ ಮಾಡಿದಂಥ ಕರ್ಮ ಸಫಲವಾಗುತ್ತೆ, ಅದೆಂದೂ ವ್ಯರ್ಥ ಆಗೋದಿಲ್ಲ ಅಂತ ಹೇಳಿದ. ಜ್ಞಾನಕ್ಕೆ ಪೂರಕವಲ್ಲದಂಥ ಯಾಂತ್ರಿಕ ಕರ್ಮ ನನಗೆ ಬಂಧಕ ಆಗ್ತದೆ, ಜ್ಞಾನಕ್ಕೆ ಪೂರಕವಾದಂಥ ಕರ್ಮ ಎಂದೂ ಬಂಧಕ ಆಗೋದಿಲ್ಲ ಅಂತ ಹೇಳಿದ. ಕರ್ಮತ್ಯಾಗವನ್ನು ಮಾಡಿದರೆ, ಕರ್ಮವನ್ನು ಮಾಡೋದು ಬಿಟ್ಟರೆ ಅದರಿಂದ ನಿಮಗೆ ಸಿದ್ಧಿ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಕರ್ಮತ್ಯಾಗ ಮಾಡುವುದು ಸಾಧ್ಯವೇ ಇಲ್ಲ. ಬದುಕಿರುವಾಗ ನಿಷ್ಕ್ರಿಯ ಆಗಿರೋದು ಅಸಾಧ್ಯ. ಯಾವ ಕಾಲದಲ್ಲೂ ಕೂಡ ಒಂದು ಕ್ಷಣವೂ ಏನನ್ನೂ ಮಾಡದೇ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಭಗವಂತನ ಪ್ರಜ್ಞೆಯೊಂದಿಗೆ ನಿನ್ನ ಪಾಲಿನ ಕರ್ಮ ನೀನು ಮಾಡು. ಹೀಗೆ ಮಾಡಿದಾಗ ಕರ್ಮ ಮತ್ತು ಜ್ಞಾನ ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗ್ತದೆ, ನಿನಗೆ ಬಂಧಕ ಆಗೋದಿಲ್ಲ. ಮನಸ್ಸಿನಲ್ಲಿ ಎಲ್ಲ ಆಸೆ ಇಟ್ಟುಕೊಂಡು ಯಾವುದೋ ಭಯದಿಂದ ಹೊರನೋಟಕ್ಕೆ ಸದಾಚಾರ ಸಂಪನ್ನ ಅಂತ ಬದುಕುವರಿದ್ದಾರೆ. ಇದನ್ನು ಕಪಟ ಧಾರ್ಮಿಕತೆ ಅಂತ ಹೇಳಿದ. ನಾವು ಮೊದಲು ನಮ್ಮ ಆತ್ಮಸಾಕ್ಷಿಯನ್ನು ಅದಕ್ಕೆ ವಂಚನೆ ಮಾಡದೆ ಬದುಕಬೇಕು ಅಂತ ಹೇಳ್ತಾನೆ. ಮನಸ್ಸನ್ನು ಯಾವಾಗೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇಂದ್ರಿಯಗಳ ಮೇಲೆ ಮಾನಸಿಕವಾದಂಥ ಕಡಿವಾಣ ಗಟ್ಟಿಯಾಗಿದ್ದಾಗ ನಾವು ಮಾಡುವಂಥ ಯಾವುದೇ ಕರ್ಮ ಕೂಡ ಸಾಧನೆ ಆಗುತ್ತೆ ಅಂತ ಹೇಳ್ತಾನೆ. ಮತ್ತು ನೀನು ನಿನ್ನ ಜೀವ ಸ್ವಭಾವಕ್ಕೆ ಅನುಗುಣವಾದ ಜ್ಞಾನಕ್ಕೆ ಪೂರಕವಾದಂಥ ನಿಯತವಾದಂಥ ಕರ್ಮ ಮಾಡು ಅಂತ ಹೇಳ್ತಾನೆ. ಎಂದೂ ಕೂಡ ಸುಮ್ಮನೆ ಕೂತ್ಕೋಬೇಡ, ನಿಷ್ಕ್ರಿಯನಾಗಬೇಡ, ನಿನ್ನ ಕರ್ಮವನ್ನು ನೀನು ಮಾಡು. ಅದರಿಂದ ಏನು ಸಿಕ್ತೋ ಅದರಿಂದ ಅನುಭವಿಸು ಅಂತ ಹೇಳ್ತಾನೆ. ನಾವು ದೇಹದಲ್ಲಿದ್ದಷ್ಟು ಕಾಲ ಕರ್ಮ ಮಾಡೋದು ಅನಿವಾರ್ಯ. ಅಪರೋಕ್ಷ ಜ್ಞಾನ ಬಂದರೂ ಕೂಡ ಕರ್ಮ ನಿರಂತರವಾಗಿ ಮಾಡಲೇಬೇಕು ಅಂತ ಹೇಳ್ತಾರೆ. ಕೊನೆಯದಾಗಿ ಉಳಿದಂಥ ಪ್ರಶ್ನೆ ಏನು ಅಂತಂದರೆ, ಶಾಸ್ತ್ರಗಳು ಹೇಳುವ ಪ್ರಕಾರ ಕರ್ಮ ಮಾಡೋದು ಬಂಧಕ. ಯಾಕಂದರೆ ಏನೋ ಒಂದು ಕೆಲಸ ಮಾಡಿದ ಅಂದ್ಕೊಳ್ಳಿ, ಅದಕ್ಕೆ ಪುಣ್ಯವೋ ಪಾಪವೋ ಬರುತ್ತೆ. ಆ ಪುಣ್ಯವೋ ಪಾಪವೋ ಅನುಭವಿಸೋದಕ್ಕೋಸ್ಕರ ನಾವು ಇನ್ನೊಂದು ಜನ್ಮ ತಾಳಬೇಕಾಗತ್ತೆ. ಜನ್ಮ ತಾಳೋದಂದ್ರೆ ಏನು? ಮತ್ತೆ ಸಂಸಾರ ಬಂಧನದಲ್ಲಿ ಬೀಳೋದು. ಸೊ ಹೀಗಿದ್ದಾಗ ಕರ್ಮ ಮಾಡದೇ ಇದ್ದರೆ ಸರೋಗುತ್ತಲ್ಲ. ಕರ್ಮ ಮಾಡೋದು ಯಾಕೆ? ಅದಕ್ಕೆ ಪುಣ್ಯವೋ ಪಾಪವೋ ಬರೋದು ಯಾಕೆ? ಅದನ್ನು ಅನುಭವಿಸೋಕ್ಕೆ ಮತ್ತೆ ಹುಟ್ಟೋದು ಯಾಕೆ? ಇದು ಬಂಧಕ ಅಲ್ವಾ ಅಂತ ಕೇಳುವಂಥ ಪ್ರಶ್ನೆ ಬರುತ್ತೆ. ಕರ್ಮ ಮಾಡೋದ್ರಿಂದ ನಾವು ಕರ್ಮಚಕ್ರದಲ್ಲಿ ಸಿಲುಕುತ್ತೇವೆ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮ ಅನಿವಾರ್ಯ, ನೀನು ಮಾಡದೇ ಇರೋದಕ್ಕಾಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಮೋಕ್ಷದ ಮಾರ್ಗ ಯಾವುದು? ನಾನು ಈ ಕರ್ಮ ಬಂಧನದಿಂದ ಹೊರಗೆ ಬರೋದು ಹೇಗೆ? ಈ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ. ಅದು ನಾವು ನೋಡೋಣ. ಕೃಷ್ಣ ಹೇಳ್ತಾನೆ, ಈ ಲೋಕ ಎಲ್ಲ ಕೂಡ ಕರ್ಮ ಬಂಧನಕ್ಕೆ ಒಳಗಾಗಿದೆ. ಆದರೆ ಎಲ್ಲ ಕರ್ಮವೂ ಮನುಷ್ಯನಿಗೆ ಬಂಧಕ ಆಗೋದಿಲ್ಲ. ಯಾವ ಕರ್ಮ ಮನುಷ್ಯ ತಿಳ್ಕೊಂಡು ಮಾಡ್ತಾನೋ, ತಿಳ್ಕೊಂಡು ಮಾಡುವಂಥ ಕರ್ಮ ಎಂದೂ ಕೂಡ ಮನುಷ್ಯನಿಗೆ ಬಂಧಕ ಆಗುವುದಿಲ್ಲ. ಇದು ಅಂಡರ್ಲೈನ್ ಮಾಡ್ಕೋಬೇಕು. ನಾವು ಮಾಡುವ ಕರ್ಮವನ್ನು ಭಗವಂತನ ಪ್ರಜ್ಞೆಯಿಂದ ಮಾಡಬೇಕು. ನಾವೆಲ್ಲ ಕೂಡ ಒಂಥರ ಸೂತ್ರದ ಬೊಂಬೆಗಳಿದ್ದಂತೆ. ಭಗವಂತ ಸೂತ್ರಧಾರ. ಅಂದರೆ ನಾವೆಲ್ಲ ಕೂಡ ನಮ್ಮ ಒಂದೊಂದು ರೋಲನ್ನು ಪ್ಲೇ ಮಾಡ್ತಾ ಇದ್ದೀವಿ. ಭಗವಂತ ಡೈರೆಕ್ಟರ್, ನಿರ್ದೇಶಕ. ನಾವು ಭಗವಂತ ಹೇಳಿ ಸ್ಕ್ರಿಪ್ಟ್ ಪ್ರಕಾರ ನಾವು ಇಲ್ಲಿ ಒಂದು ರೋಲನ್ನು ಪ್ಲೇ ಮಾಡ್ತಾ ಇದ್ದೇವೆ. ಈ ಎಚ್ಚರದಿಂದ ನಾವು ಕರ್ಮ ಮಾಡಿದಾಗ ನಮ್ಮ ಪ್ರತಿಯೊಂದು ಕರ್ಮವೂ ಕೂಡ ಯಜ್ಞ ಆಗುತ್ತೆ. ಉದಾಹರಣೆಗೆ ನಾವು ಉಸಿರಾಡ್ತಾ ಇದ್ದೇವೆ, ಹೊರಗಿಂದ ಆಮ್ಲಜನಕ ಆಕ್ಸಿಜನ್ ಹೀರಿ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇದ್ದೇವೆ. ನಮ್ಮೊಳಗಿರುವಂಥ ವಿಶೇಷ ಯಂತ್ರ ಏನು ಮಾಡುತ್ತೆ, ಇದೆಲ್ಲ ಈ ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಮಾಡಿ ಹೊರಗೆ ಬಿಡ್ತಾ ಇದೆ ಎಂಬ ಪ್ರಜ್ಞೆಯ ಕಲ್ಪನೆಯೇ ನಮಗಿರೋದಿಲ್ಲ. ನಮಗೆ ಗೊತ್ತಿಲ್ಲದೇ ಈ ಕ್ರಿಯೆ ನಡೀತಾ ಇರ್ತದೆ. ನಾವು ಬಿಟ್ಟ ಗಾಳಿಯನ್ನು ಗಿಡಗಳು ಸೇವಿಸಿ ನಮಗೆ ಬೇಕಾದಂಥ ಆಕ್ಸಿಜನನ್ನು ಕೊಡ್ತವೆ. ಇದೆಲ್ಲ ಕೂಡ ಆ ಭಗವಂತನ ವ್ಯವಸ್ಥೆ. ಈ ಕಾರಣಕ್ಕಾಗಿ ಭಾರತೀಯರು ಅತಿ ಹೆಚ್ಚು ಆಕ್ಸಿಜನ್ ಕೊಡುವಂಥ ಅಶ್ವತ್ಥ ವೃಕ್ಷವನ್ನು ಪೂಜಿಸ್ತಾರೆ. ಈ ವೃಕ್ಷದಲ್ಲಿ ಭಗವಂತನ ವಿಶೇಷವಾದಂಥ ವಿಭೂತಿ ಅಡಗಿದೆ. ಈ ರೀತಿ ನಾವು ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಭಗವಂತನ ಹಿರಿಮೆಯನ್ನು ತಿಳಿದಾಗ ನಾವು ಮಾಡುವಂಥ ಕರ್ಮ ಯಾವುದೂ ಕೂಡ ಎಲ್ಲ ಕರ್ಮಯೋಗವಾಗ್ತದೆ. ಅಂದರೆ ಯಾವತ್ತಿಗೂ ನಮಗೆ ಬಂಧಕ ಆಗೋದಿಲ್ಲ. ಇಲ್ಲಿ ಯಜ್ಞ ಅಂತ ಹೇಳ್ತಾರೆ. ಯಜ್ಞ ಅಂತಂದರೆ ಏನು ಅಂತಂದರೆ, ನಮಗೆ ಗೊತ್ತಿದ್ದಂಗೆ ಹೋಮಕೊಂಡ ಪ್ರತಿಷ್ಠಾಪನೆ, ಹೋಮಕೊಂಡ ಇಟ್ಟು ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಋತ್ವಿಜರು ಬಂದು ಅಲ್ಲಿ ವೇದ ಮಂತ್ರಗಳೊಂದಿಗೆ
ಅದನ್ನು ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಆಹುತಿಯನ್ನು ಹಾಕಿ ನಮಗೆ ಗೊತ್ತಿರುವಂಥ ಯಜ್ಞ ಇದೆ. ಈ ಯಜ್ಞ ಅಂತಂಬೋದು ಯಾರ ಪಾಲಿನ ಯಜ್ಞ ಬೇರೆ ಬೇರೆ ಆಗ್ತದೆ. ಬ್ರಾಹ್ಮಣರ ಮಾಡೋ ಯಜ್ಞ ಅದು, ಆದರೆ ಎಲ್ಲರೂ ಮಾಡುವಂಥದ್ದು ಯಜ್ಞ ಇದೆ. ಯಜ್ಞ ಅಂತಂದರೆ ಯಜ ದೇವಪೂಜಾ ಅಂತ ಕಂತಾರೆ. ಅಂದರೆ ಈ ದೇವರ ಪೂಜೆ ಅಂತ ಅರ್ಥ ಯಜ್ಞ ಅಂತಂದರೆ. ದೇವರನ್ನು ಕೂಡ ಯಜ್ಞ ಅಂತ ಕರೀತಾರೆ. ಆದ್ದರಿಂದ ಕೇವಲ ಅಗ್ನಿಮುಖದಲ್ಲಿ ಮಾಡುವಂಥ ಪೂಜೆ ಮಾತ್ರ ಯಜ್ಞ ಅಲ್ಲ, ನಾವು ಮಾಡುವಂಥ ಪ್ರತಿಯೊಂದು ಕರ್ಮ ಏನಿದೆ ಅದು ಯಜ್ಞವೇ. ನಮ್ಮ ಪ್ರತಿಯೊಂದು ಕರ್ಮವನ್ನು ಭಗವತ್ ಪ್ರಜ್ಞೆಯಿಂದ ಮಾಡಿದಾಗ ಅದು ಯಜ್ಞವಾಗ್ತದೆ. ಬ್ರಾಹ್ಮಣರು ಮಾಡೋ ಯಜ್ಞ, ಹೋಮಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅದೊಂದು ಯಜ್ಞ. ಪ್ರತಿಯೊಬ್ಬ ಮನುಷ್ಯ ಕೂಡ ತಾನು ಮಾಡಬೇಕಾದಂಥ ಕರ್ತವ್ಯವನ್ನು ಮಾಡೋದು ಯಜ್ಞವೇ ಆಗ್ತದೆ. ಸೊ ಈ ಥರ ಭಾವನೆ ಇಟ್ಟುಕೊಂಡ್ರೆ ಯಾವತ್ತಿಗೂ ಬಂಧಕ ಆಗೋದಿಲ್ಲ. ಸೊ ಕರ್ಮ ಅಂತಂದರೆ ಏನು? ಕರ ಅಂತಂದರೆ ಟ್ಯಾಕ್ಸ್, ಅಂದರೆ ಭಗವಂತನ ರಾಜ್ಯದ ಪ್ರಜೆಗಳಾದ ನಾವು ಆತನಿಗೆ ಸಲ್ಲಿಸಬೇಕಾದಂಥ ಟ್ಯಾಕ್ಸ್, ಕಂದಾಯವೇ ಕರ್ಮ. ಭಗವಂತ ಎಂದೂ ಕೂಡ ದುಡ್ಡಿನ ಕಂದಾಯವನ್ನು ಪಡೆಯೋದಿಲ್ಲ. ಏನೋ ಒಂದು ಕೆಲಸ ಮಾಡಿದ್ವಿ, ಅದಕ್ಕೆ ಲಂಚ ಕೊಟ್ಟು ಒಂದು ಹುಂಡಿಯಲ್ಲಿ ಒಂದು 10 ಪೈಸೆ ಹಾಕೋಣ, ಅಥವಾ ತಪ್ಪು ಮಾಡಿದ್ವಿ ಫೈನ್ ಟ್ಯಾಕ್ಸ್, ಅದನ್ನು ತೊಗೊಂಡೋಗಿ ಹುಂಡಿಗೆ ಹಾಕೋಣ. ಈ ಥರ ಭಗವಂತ ದುಡ್ಡಿನ ಆಸೆ ಪಡೋದಿಲ್ಲ. ಯಾಕಂದರೆ ನಮಗೆ ಸರ್ಕಾರಕ್ಕೆ ಏನು ಮಾಡ್ತೀವಿ, ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾದ್ರೂ ಕರ್ತವ್ಯವನ್ನು ಮೀರಿದರೂ ಟ್ಯಾಕ್ಸ್ ಫೈನ್ ರೂಪದಲ್ಲಿ ದುಡ್ಡು ತೊಗೊಳುತ್ತೆ. ನಮಗೆ ಅದೇ ಅಭ್ಯಾಸ ಆಗಿರೋದ್ರಿಂದ ಭಗವಂತ ಕೂಡ ಇದೇ ರೀತಿ ಮಾಡ್ತಾನೆ ಅಂತಂಬ ಉದ್ದೇಶದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಒಂದು ಹುಡ್ಡಿ ಇಟ್ಟಿರ್ತಾರೆ. ನಾವು ಹೋಗಿ ನಮ್ಮ ಕೆಲಸ ಆದ್ರೂ, ಕೆಲಸ ಆಗದೇ ಇದ್ರೂ, ಕೆಲಸ ಆದರೆ ಇನ್ನು ಸ್ವಲ್ಪ ಅನುಕೂಲ ಆಗಲಿ ಅಂತ ಹೋಗಿ ಹಾಕ್ತೇವೆ, ನೀನು ನನ್ನ ಕೆಲಸ ಮಾಡಿದ್ಯಾ ಅಂತ. ಕೆಲಸ ಆಗಲಿಲ್ಲ ಅಂತಂದರೆ ನನಗೆ ಶಿಕ್ಷೆ ಕೊಡಬೇಡ ಅಂತೇಳಿ ಲಂಚ ಹಾಕ್ತೇವೆ. ತಪ್ಪು ಮಾಡಿದರೆ ಅವನು ಹೋಗಿ ಮತ್ತೆ ಲಂಚ ಹಾಕ್ತಾನೆ. ಈ ಥರ ಸ್ಥಿತಿ ಬಂದಿದೆ. ಒಂದು ವಿಷಯ ತಿಳ್ಕೊಳ್ಬೇಕಂದ್ರೆ ಭಗವಂತ ಹಣ ರೂಪದಲ್ಲಿ ಟ್ಯಾಕ್ಸನ್ನು ಪಡೆಯೋದಿಲ್ಲ. ಕರ್ಮ ಅಂತಂದರೆ ಏನಂದರೆ ನಾವು ಭಗವಂತನ ಪ್ರಜೆಗಳಾಗಿ ನಾವು ಸಲ್ಲಿಸಬೇಕಾದ ಟ್ಯಾಕ್ಸ್. ಈಗ ಭಗವಂತ ಒಂದು ಶರೀರವನ್ನು ಕೊಟ್ಟು ಭೂಮಿಗೆ ಕಳಿಸಿದ್ದಾನೆ. ಈಗ ತಂದೆ ಮಗನಿಗೆ ಶಾಲೆಗೆ ಕಳಿಸ್ತಾನೆ. ಯಾವುದಕ್ಕಾಗಿ, ಯಾವ ಪ್ರಯೋಜನಕ್ಕಾಗಿ? ಚೆನ್ನಾಗಿ ಜ್ಞಾನವನ್ನು ಪಡೆದು ಒಳ್ಳೆಯ ಉದ್ಧಾರ ಆಗಲಿ, ಒಳ್ಳೆಯ ಉದ್ಯೋಗವನ್ನು ಪಡೆದು ಸಂಪಾದನೆ ಮಾಡಿಕೊಂಡು ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ವಯಸ್ಸಾದ ನಂತರ ಬೇಕಾದಂಥ ಒಂದು ತುತ್ತು ಅನ್ನ ಹಾಕಿ, ಅಥವಾ ಏನಾದರೂ ಆರೋಗ್ಯ ಸಮಸ್ಯೆಗಳು ಬಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಿ ಅಂತ ಒಂದು ಉದ್ದೇಶ ಇರುತ್ತೆ. ಅಷ್ಟೇ ಪ್ರಯೋಜನ. ಆದರೆ ಭಗವಂತ ನಮಗೆ ತಂದೆ ಅಲ್ವಾ? ಭಗವಂತ ನಮ್ಮನ್ನು ಭೂಮಿಗೆ ಕಳಿಸುವಂಥ ಕ್ರಿಯೆ ಮಾಡ್ತಾನೆ. ಸೊ ಆದರೆ ಏನು ಪ್ರಯೋಜನ ಪಡಿತಾನೆ ಅಂದರೆ ಟ್ಯಾಕ್ಸ್. ಅಂದರೆ ಭಗವಂತನಿಗೆ ಕೊಡಬೇಕಾದ ಟ್ಯಾಕ್ಸ್ ಏನಂತಂದರೆ, ಭಗವಂತ ಏನು ಮಾಡ್ತಾನೆ ಭೂಮಿಯಲ್ಲಿ? ಎಲ್ಲರನ್ನೂ ಜವಾಬ್ದಾರಿ ಭಗವಂತನದೇ. ಆ ಜವಾಬ್ದಾರಿಯನ್ನು ನೋಡಿಕೊಂಡಾಗ ಒಬ್ಬರಿಗೊಬ್ಬರ ನೆರವಾಗಿ, ಯಾಕಂದರೆ ಎಲ್ಲರಿಗೂ ಭಗವಂತನೇ ನೆರವು. ಆದರೆ ಪ್ರತಿಯೊಬ್ಬನಿಗೂ ಭಗವಂತ ಹತ್ತಿರಗೆ ಬಂದು ಆತಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಮನುಷ್ಯರಿಂದನೇ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡಿಸ್ತಾನೆ. ಆ ಕರ್ತವ್ಯ ಮನುಷ್ಯನಿಗೆ ಇದೆ. ಸೊ ಯಜ್ಞ ಅಂತಂದರೆ, ಇಲ್ಲಿ ಯಜ್ಞ ಅಂತಂದರೆ ಮಾಡುವಂಥ ಕೆಲಸ, ಕರ್ತವ್ಯ ಕರ್ಮ, ದೇವಪೂಜೆ ಇದೆಲ್ಲ ಹೇಳ್ಬೋದು. ಆಮೇಲೆ ದಾನ, ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡಿಕೊಳ್ಳೋದು, ದಾನ ಕೂಡ ಯಜ್ಞ ಕೆಳಗೆ ಬರುತ್ತೆ. ಸಂಗತೀಕರಣ, ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡಬೇಕಾದ್ರೆ ವಿಷಯವನ್ನು ತಿಳ್ಕೊಳ್ಬೇಕಲ್ಲ. ಒಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಾರ್ವಜನಿಕ ಎಲ್ಲರೂ ಒಂದು ಕಡೆ ಒಟ್ಟಾಗುವುದನ್ನು ಕೂಡ ಯಜ್ಞ ಅಂತ ಕರಿತೇವೆ. ಆತನಿಗೆ ಕೊಡಬೇಕಾದ ಕಂದಾಯ ಏನಂತಂದರೆ ನಾವು ಮಾಡುವಂಥ ಕರ್ತವ್ಯ ಕರ್ಮಗಳೇ ಹೊತ್ತು ನಾವು ಕೊಡುವಂಥ ದುಡ್ಡಲ್ಲ. ಭಗವಂತ ಎಂದಿಗೂ ಕೂಡ ದುಡ್ಡಿನ ಕಂದಾಯವನ್ನು ಪಡೆಯುವುದಿಲ್ಲ. ಆತನ ಕರ ಸಂದಾಯವನ್ನು ನಾವು ನಮ್ಮ ಸಮಾಜದ ಕ್ರಿಯೆಯಲ್ಲಿ ತೊಡಗಿಸಿಕೊಂಡು ಸಲ್ಲಿಸಬೇಕಾಗುತ್ತೆ. ಈ ಭಾವನೆ ಬಂದಾಗ ಕರ್ಮ ಯಾವತ್ತಿಗೂ ಬಂಧಕ ಆಗುವುದಿಲ್ಲ. ಇದಕ್ಕೆ ಎಕ್ಸಾಂಪಲ್ ನಾವು ಅರ್ಜುನನ ವಿಷಯದಲ್ಲೇ ನೋಡಿದ್ವಿ. ಅರ್ಜುನ, ನಾ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದೆ. ಯುದ್ಧ ಮಾಡಲೇಬೇಕಪ್ಪ, ಇದು ನಿನ್ನ ಕರ್ತವ್ಯ ಅಂದರೆ ಯಜ್ಞ, ನೀನು ಮಾಡಬೇಕಾದ ಕ್ಷತ್ರಿಯನಾಗಿದ್ದು ನೀನು ಮಾಡುವ ಕರ್ತವ್ಯ ನೀನು ಮಾಡು ಅಂತ ಹೇಳಿದೆ. ಸೊ ಹಾಗಾದರೂ ಯಜ್ಞ ಮಾಡಬೇಕು. ಒಂದು ವೇಳೆ ಯಜ್ಞ ಮಾಡೋದಿಲ್ಲ, ನಾನು ಯುದ್ಧ ಮಾಡೋದಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಯುದ್ಧ ಮಾಡದೇ ಇದ್ದರೆ ಎಲ್ಲರನ್ನ ಅವ್ರು ಕೊಲ್ತಾ ಇದ್ರೆ ಸುಮ್ಮನೆ ಕೂತಿರ್ತಾನೆ. ಒಳಗಿರುವಂಥ ಆವೇಶ ಹೊರಗೆ ಬರೋದಿಲ್ವ? ಎಷ್ಟೋ ಸಿನಿಮಾಗಳು ನೋಡ್ತೇವೆ. ಸಿನಿಮಾ ಹೀರೋ ಸುಮ್ಮನೆ ಕೂತಿರ್ತಾನೆ, ಸುಮ್ಮನೆ ಯಾಕೆ ಇನ್ವಾಲ್ವ್ ಆಗೋದು ಅಂತೇಳಿ. ಕೊನೆಗೆ ಆ ಒಬ್ಬ ವಿಲನು ಯಾರೋ ಒಬ್ಬರು ಬಂದು ಅವ್ರ ಫ್ಯಾಮಿಲಿ ಎಲ್ಲರನ್ನ ಹಿಂಸಪಡಿಸಿ, ಕೊನೆಗೆ ಹಿಂಸಪಡಿಸಿದ ನಂತರ ಮುಗಿಸ್ಬೇಕು ಅಂತ ಕತ್ತಿ ಎತ್ತಿದಾಗ
ಆವಾಗ ಹೀರೋಗೆ ಆವೇಶ ಬಂದು ಹಿಂದೆ ಎಲ್ಲೋ ಫ್ಯಾಕ್ಷನಿಸ್ಟ್ ಆಗಿರ್ತಾನೆ, ಅದನ್ನೆಲ್ಲ ಬಿಟ್ಟು ಬಂದಿರ್ತಾನೆ. ಆವಾಗ ಆವೇಶ ಬಂದು ಮತ್ತೆ ತನ್ನ ಹೀರೋಯಿಸಮ್ ತೋರಿಸ್ತಾನೆ. ಇದು ನಾವು ಅನೇಕ ಸಿನಿಮಾಗಳಲ್ಲಿ ನೋಡಿದ್ದೇವೆ. ಅದೇ ರೀತಿ ಅವರು ಅತ್ಯಂತ ತಾಮಸಿಕವಾಗಿ ಕೌರವರು ಯುದ್ಧ ಮಾಡ್ತಾ ಇದ್ದಾಗ ಅರ್ಜುನ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತದ? ಏನು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಆದರೆ ಇದೆಲ್ಲ ಕೂಡ ಭಗವಂತನ ನಾಟಕ ಅಂತೇಳಿ ಸುಮ್ಮನೆ ಕೂಡ್ಬೋದು. ಆದರೆ ಕ್ಷತ್ರಿಯ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವನಿಗೆ ಆವೇಶ, ಕೋಪ ಎಲ್ಲ ಇರ್ತದೆ. ಏನು ಮಾಡ್ತಾನೆ? ಯಾವಾಗ ಯಾರು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವನೇ ಯುದ್ಧ ಮಾಡ್ತಾನೆ. ಅವನು ಯಾರು ಹೇಳಿದ್ರು ಯುದ್ಧ ಮಾಡ್ತಾನೆ. ಯಾಕೆಂದರೆ ಅಣ್ಣಂದ್ರನ್ನು ಬಂದು ಕತ್ತಿಯಿಂದ ಚುಚ್ಚಿ ಕೊಲ್ತಾ ಇದ್ದರೆ ಸುಮ್ಮನೆ ಕೂತಿರೋದಿಲ್ಲ. ಆವಾಗಾದರೂ ಯುದ್ಧ ಮಾಡಬೇಕಾದ್ದೇ ಅಲ್ವ. ಆದರೆ ಎರಡರಲ್ಲಿ ಡಿಫರೆನ್ಸ್ ಏನು? ಮೊದಲರಲ್ಲಿ ನಿನ್ನ ಕರ್ತವ್ಯ ನೀನು ಮಾಡಪ್ಪ, ಇಲ್ಲ ನನ್ನ ಕರ್ತವ್ಯ ನಾನು ಮಾಡ್ತೇನೆ ಅಂತಂದರೆ ಆವಾಗಿರುವಂಥ ಒಳಗಿನ ಅಂತರ್ಗತವಾದಂಥ ಭಾವನೆ ಬೇರೆ. ಆವೇಶದಲ್ಲಿ ಯುದ್ಧ ಮಾಡಿದಾಗ ತಾಮಸವಾಗಿ ಯುದ್ಧ ಮಾಡಬೇಕಾಗತ್ತೆ. ನಮ್ಮ ಅಣ್ಣನ ಕೊಂದಾಗಿ ಇದಕ್ಕೆ ಯುದ್ಧ ಮಾಡ್ತೇನೆ. ಸಮಾಜದ ಶ್ರೇಯಸ್ಸಿಗೋಸ್ಕರ ಯುದ್ಧ ಮಾಡೋದು ಹೇಗಿದೆ, ಬಂಧು ಬಳಗಕ್ಕೋಸ್ಕರ ಯುದ್ಧ ಮಾಡೋದು ಹೇಗಿದೆ, ಬದಲಾಗ್ತದೆ. ಅಲ್ಲಿ ಶಾಂತಿ ಸಿಗೋದಿಲ್ಲ. ಸೊ ಹೀಗೆ ನಾವು ಮಾಡುವಂಥ ಕೆಲಸ ಏನಿದೆ ಅದು ಕರ್ತವ್ಯವನ್ನು ತಿಳ್ಕೊಂಡು ಮಾಡಿದಾಗ ಒಂದು ರೀತಿ ಇರುತ್ತೆ. ಕರ್ತವ್ಯವನ್ನು ತಿಳ್ಕೊಳ್ಳದೆ ನಮ್ಮಲ್ಲಿರುವಂಥ ಆವೇಶ ಉಕ್ಕಿ ಬಂದಾಗ ಮಾಡುವಂಥದ್ದು ಕೆಲಸ ಇನ್ನೊಂದು ಥರ ಇರ್ತದೆ. ಕೆಲಸ ಮಾಡೋದಂತೂ ಕಾಮನ್, ಆದರೆ ಯಾವ ರೀತಿ ಭಾವನೆಯಿಂದ ಮಾಡ್ತಾಯಿದ್ದೀವಿ ಅಂತಂಬೋದು ಪ್ರಧಾನ. ಕರ್ಮ ಹುಟ್ಟೋದು ಅಷ್ಟೇ. ನೀವು ಹೇಗೆ ಮಾಡ್ತಾಯಿದ್ದೀರಿ, ಯಾವ ರೀತಿ ಮಾಡ್ತಾಯಿದ್ದೀರಿ, ಆ ಸಂದರ್ಭ ನಿರ್ಣಯ ಮಾಡ್ತದೆ. ನೀವು ಮಾಡೋ ಕೆಲಸ ನಿರ್ಣಯ ಮಾಡೋದಿಲ್ಲ. ಕಳ್ತನ ಇತ್ತಂದ್ಕೊಳ್ಳಿ, ಕಳ್ತನ ತಪ್ಪೇ. ಕಳ್ತನ ನಮಗೆ ಐಷಾರಾಮ ಜೀವನವನ್ನು, ಸುಖವನ್ನು ಪಡಿಬೇಕು ಅಂತ ಮಾಡೋ ಕಳ್ತನ ಬೇರೆ. ಒಂದು ಹೊತ್ತು ಊಟಕ್ಕೆ ಕೂಡ ಇಲ್ಲ, ಶರೀರ ಬಿದ್ದು ಹೋಗ್ತಾ ಇದೆ, ಬೇರೆ ಹಾದಿ ಇಲ್ಲದೆ ಕಳ್ತನ ಮಾಡೋದೊಂದೇ. ಸೊ ಆ ಥರ ಕಳ್ತನ ಮಾಡಿದಾಗ ಅವನಿಗೇನು ಪಾಪ ಬರೋದಿಲ್ಲ. ಯಾಕೆಂತಂದರೆ ಶರೀರ ಉಳಿಸಿಕೊಳ್ಳಬೇಕು, ಹಾಗಾಗಿ ಕಳ್ತನ ಮಾಡಿದ್ದಾನೆ, ಅದನ್ನು ಪಾಪ ಹಾಕೋದಿಲ್ಲ. ಹೀಗೆ ಧರ್ಮ ಯಾವಾಗೂ ಕೂಡ ಸಂದರ್ಭ ಡಿಸೈಡ್ ಮಾಡುತ್ತೆ ಹೊತ್ತು ಆ್ಯಕ್ಷನಿಂದ ಧರ್ಮವನ್ನು ಮಾಡೋದಲ್ಲ. ಅನೇಕ ಕೆಲಸದ ಥರ ಈ ಧರ್ಮ ಸಂದೇಹಗಳು ಕೇಳ್ತಾ ಇರ್ತಾರೆ. ಮೊನ್ನೆ ಯಾರೋ ಪಾಪ ಒಬ್ಬರು ಕೇಳಿದ್ರು, ಈಗ ತಿರುಪತಿಯಲ್ಲಿ ವೆಂಕಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ಕ್ಯೂ ಲೈನಲ್ಲಿ ಇದ್ದಕ್ಕಿಲ್ಲದೆ ಋತುಕ್ರಮ ಮೆನ್ಸ್ಟ್ರುವೇಷನ್ ಬಂದರೆ ದರ್ಶನ ಮಾಡ್ಕೋಬೇಕೋ ಬೇಡವೋ, ಈ ಥರ ಧರ್ಮ ಸಂದೇಹಗಳು ಬರುತ್ತೆ. ಸೊ ಇಲ್ಲಿ ಸಂದರ್ಭವನ್ನು ನೋಡಬೇಕಷ್ಟೇ. ಕ್ಯೂ ಲೈನಿಗೆ ಹೋದಾಗ ಆ ಸಂದರ್ಭ ಏನಿದೆ ನೋಡ್ಕೋಬೇಕು, ಬೇಡವೋ, ಹಿಂದಕ್ಕೆ ಬಂದುಬಿಡಬೇಕು. ಸಂದರ್ಭವನ್ನು ನೋಡೇ ಧರ್ಮ ಸೂಚನೆ ಮಾಡ್ತದೆ. ಇಲ್ಲ ನಾನು ಹಾಗೆ ಹೋಗಿ ದರ್ಶನ ಮಾಡಿಕೊಂಡ್ರೆ ನನಗೇನಾದರೂ ಪಾಪ ಬರುತ್ತಾ, ನಾನು ಹಿಂದೆ ಬಂದುಬಿಡ್ಬೇಕಾ, ಇದೆಲ್ಲ ಕೂಡ ಏನಾಗುತ್ತೆ ಅಂದರೆ ಧರ್ಮ ಸಂದೇಹ. ಅಸಲು ಇವತ್ತು ಧರ್ಮವೇ ಸಂದೇಹ ಆಗಿಬಿಟ್ಟಿದೆ. ಆ ರೀತಿ ಸಂದರ್ಭ ಡಿಸೈಡ್ ಮಾಡುತ್ತೆ ಹೊತ್ತು ಆ್ಯಕ್ಷನ್ ಯಾವತ್ತಿಗೂ ಡಿಸೈಡ್ ಮಾಡೋದಿಲ್ಲ. ಇದು ನಮ್ಮ ತಲೆಯಲ್ಲಿಟ್ಕೋಬೇಕು. ಈ ಥರ ನಾವು ಕರ್ಮ ಮಾಡಿದಾಗ, ತಿಳ್ಕೊಂಡು ಮಾಡಿದಾಗ ಅದು ನಮಗೆ ಬಂಧಕ ಆಗೋದಿಲ್ಲ. ಅದರಿಂದ ನಾವು ಮತ್ತೆ ಹುಟ್ಟೋ ಅಗತ್ಯ ಇಲ್ಲ. ತಿಳ್ಕೊಂಡು ಮಾಡೋದಂದರೆ ಪರ್ಫೆಕ್ಟಾಗಿ ಮಾಡ್ತೇವೆ. ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದಾಗ ಅದರಿಂದ ನಮಗೆ ಬಂಧಕವಾಗುವಂಥದ್ದು ಯಾವುದೂ ಆಗೋದಿಲ್ಲ ಅಂತಂಬೋದು ಭಗವಂತನ ಅಭಿಮತ. ಮತ್ತು ಭಗವಂತ ಹೇಳ್ತಾನೆ, ಸೊ ಇಲ್ಲಿ ಹಿಂದೆ ಒಂದು ಕತೆ ಹೇಳ್ತಾನೆ. ಹಿಂದೆ ಚತುರ್ಮುಖ ತನು ಚಿಂತನಶೀಲ ಮಾಡಿ ಮನುಷ್ಯರನ್ನು ಸೃಷ್ಟಿ ಮಾಡಿದ. ಅವರಿಗಾಗಿ ಅವ್ರಿಗೇನು ಹೇಳ್ತಾನೆ, ಸೃಷ್ಟಿ ಮಾಡಿದ ಮೇಲೆ ಏನೇನು ಆಚಾರ ಮಾಡಬೇಕು ಅಂತ ಯಜ್ಞವನ್ನು ಸೃಷ್ಟಿ ಮಾಡಿದ. ಅಂದರೆ ಯಜ್ಞ ಶಬ್ದ ಬಂದಾಗೆಲ್ಲ ಕೂಡ ನಮಗೆ ಹೋಮಕೊಂಡ, ಋತ್ವಿಜರು ಇದು ನೆನಪಾಗ್ತದೆ. ಇಲ್ಲಿ ಭಗವದ್ಗೀತಾ ಕಾಂಟೆಸ್ಟಲ್ಲಿ ಯಜ್ಞ ಅಂತಂದರೆ ಮಾಡುವ ಕೆಲಸ, ಯಾರು ಮಾಡಬೇಕಾದ ಕೆಲಸ ಏನಿದೆ ಅದನ್ನು ಯಜ್ಞ ಅಂತಾರೆ. ಬ್ರಾಹ್ಮಣನ ಕೆಲಸ ಏನು? ಅರ್ಚನ, ಅಧ್ಯಯನ, ಅಧ್ಯಾಪನ. ಇಲ್ಲಿ ಬ್ರಾಹ್ಮಣ ಅಂತಂದರೆ ಸರ್ಕಾರ ಪ್ರಕಾರ ಬ್ರಾಹ್ಮಣರಲ್ಲ, ಭಗವಂತನ ಪ್ರಕಾರ ಬ್ರಾಹ್ಮಣರು. ಬ್ರಾಹ್ಮಣ ಅಂತಂದರೆ ಬ್ರಹ್ಮ ಅಂದರೆ ದೊಡ್ಡದು ಗೊತ್ತಿದ್ದವನು ಬ್ರಾಹ್ಮಣ. ಎಲ್ಲ ಗೊತ್ತಿದ್ದವನು ಅಂತ ಅರ್ಥ. ನಾಲೆಡ್ಜಬಲ್, ಸ್ಕಾಲರ್, ಇವರನ್ನ ಬ್ರಾಹ್ಮಣ ಅಂತೇವೆ. ಅಷ್ಟೇ ಆಗಲಿ, ಜನಿವಾರ ಶಿಖ ಇಟ್ಟುಕೊಂಡನ್ನು ಬ್ರಾಹ್ಮಣ ಅಂತ ಅನ್ನೋದಿಲ್ಲ. ಭಗವಂತನ ಪ್ರಕಾರ, ಶಾಸ್ತ್ರ ಪ್ರಕಾರ ಯಾರಿಗೆ ಗೊತ್ತಿದೆ ಜ್ಞಾನಿ ಅಂತ ಅರ್ಥ. ಅವರಿಗೆ ಏನು ಹೇಳಿದ್ದಾರೆ, ಅವರಿಗೆ ಮಾಡೋ ಕರ್ತವ್ಯವೇ ಬೇರೆ. ಕ್ಷತ್ರಿಯ, ಸಮಾಜಕ್ಕೆ ಬೇಕಾದಂಥ ರಕ್ಷಣೆಯನ್ನು ಕೊಡೋನು ಯಾರಿದ್ದಾರೆ ಅವನು ಕ್ಷತ್ರಿಯ, ಅವನ ಕರ್ತವ್ಯಗಳೇ ಬೇರೆ. ವೈಶ್ಯ, ವಿಶ್ ಅಂತಂದರೆ ಮಾಸ್, ಜನಸಮುದಾಯಕ್ಕೆ ಬೇಕಾದಂಥ ಆಹಾರ ದ್ರವ್ಯಗಳನ್ನು ಒದಗಿಸೋನು ಯಾರಿದ್ದಾರೆ ಅವನು ವೈಶ್ಯ, ಬಿಸ್ನೆಸ್ ಮ್ಯಾನ್.
ಶೂದ್ರ ಶುಚಾತ್ ದ್ರವತಿ, ಕಷ್ಟದಲ್ಲಿದ್ದವರನ್ನು ಕರಗಿ ಅವರಿಗೆ ಬೇಕಾದಂಥ ದೈಹಿಕವಾಗಿ ಯಾರು ಸಹಾಯ ಮಾಡ್ತಾನೆ ಅವನು ಶೂದ್ರ. ಇದು ಭಗವಂತನ ಪ್ರಕಾರ, ಸರ್ಕಾರದ ಪ್ರಕಾರ ಅಲ್ಲ. ಸೊ ಯಾರಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡೋದನ್ನು ಯಜ್ಞ ಅಂತಾರೆ. ಅಷ್ಟೇ ಆಗಲಿ, ಹೋಮಕುಂಡದಲ್ಲಿ ಕರ್ತವ್ಯ ಕರ್ಮ ಅಂತ ಅಂದ್ಕೊಳ್ಳಿ. ಯಜ್ಞ ಅಂತಂದರೆ ಕರ್ತವ್ಯ ಕರ್ಮ. ಈ ಪೂಜಾ ವಿಧಾನದಿಂದ ಬೇಕಾದದ್ದನ್ನು ಪಡೀರಿ, ಯಜ್ಞದಿಂದ ಬೇಕಾದದ್ದು ಪಡೀರಿ ಅಂದರೆ ಅರ್ಥ ಏನು? ಎಲ್ಲರೂ ಹೋಮ ಮಾಡ್ತಾ ಕೂತ್ಕೋಬೇಡಿ, ನಿಮ್ಮ ನಿಮ್ಮ ಕೆಲಸವನ್ನು ಮಾಡಿ ಆ ಕೆಲಸದಿಂದ ಏನು ಕರ್ಮ ಬರುತ್ತೆ, ಅದಕ್ಕೇನು ಪ್ರತಿಫಲ ಬರುತ್ತೆ ಅದನ್ನು ನೀವು ಪಡೀರಿ ಅಂತ ಬ್ರಹ್ಮದೇವರು ಹೇಳಿದರು. ಇದು ನೀವು ಬಯಸಿದ ಅಭೀಷ್ಟವನ್ನು ಕೊಡುವಂಥ ಕಾಮಧೇನು ಅಂತ ಹೇಳಿದ. ಸೊ ಹಿಂದೆ ಹೇಳಿದಂತೆ ಯಜ್ಞ ಅಂತಂದರೆ ದೇವರನ್ನು ಉಪಾಸನೆ ಮಾಡುವ ವಿಧಾನ, ದಾನ ಹಾಗೂ ಸಂಗತೀಕರಣ, ಇದೆಲ್ಲ ಯಜ್ಞವೇ. ಸೊ ದಾನ ಎನ್ನುವುದಕ್ಕೆ ಕೂಡ ವಿಶೇಷವಾದಂಥ ಅರ್ಥ ಇದೆ. ತನ್ನಲ್ಲಿ ಬೇಕಾದಷ್ಟು ಇದ್ದು ಸರ್ಪ್ಲೆಸ್ ಆಗಿದ್ದು ಅದು ಯಾರಿಗೆ ಇಲ್ಲವೋ ಅವನಿಗೆ ಪ್ರಾಮಾಣಿಕವಾಗಿ ಕೊಡೋದನ್ನೇ ದಾನ ಅಂತೇವೆ. ತನ್ನಲ್ಲಿ ಯಾವುದು ಜಾಸ್ತಿ ಇತ್ತು, ತನ್ನಲ್ಲಿ ಬೇಕಾದಷ್ಟು ಆಹಾರ ದ್ರವ್ಯಗಳು ತಂದ್ಕೊಳ್ಳಿ, ಏನೂ ಇಲ್ಲದವನಿಗೆ ಪ್ರಾಮಾಣಿಕವಾಗಿ ಕೊಡೋದನ್ನು ದಾನ ಅಂತೇವೆ. ಇವತ್ತು ಈ ಕಾನ್ಸೆಪ್ಟ್ ಮರೆತು ಹೋಗಿದೆ. ಈಗ ದಾನ ಅಂತಂದರೆ ಏನು ಅಂತಂದರೆ ಅದಕ್ಕೆ ಎಲಿಜಿಬಲ್ ಪರ್ಸನ್ ಒಬ್ಬನಿರಬೇಕು, ಅವನು ಶಾಸ್ತ್ರವನ್ನು ಓದಿಕೊಂಡಿರಬೇಕು, ಅವನು ಅದಕ್ಕೆ ಎಲಿಜಿಬಲ್ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ. ಒಂದು ಬೆಳ್ಳಿ ತಂಬಿಗೆ ದಾನ ಮಾಡಬೇಕು. ಯಾರಿಗೆ ದಾನ ಮಾಡಬೇಕು? ಬೆಳ್ಳಿ ತಂಬಿಗೆ. ಹಿಂದಿನ ಕಾಲ ಎಲ್ಲರೂ ತಂಬಿಗೆಗಳನ್ನ ಬೆಳ್ಳಿ ತಂಬಿಗೆಯನ್ನೇ ಬಳಸ್ತಿದ್ರು ನೀರು ಕುಡಿಲಿಕ್ಕೆ. ಇವತ್ತು ಯಾರೂ ಬಳಸೋದಿಲ್ಲ ಬಿಡಿ. ಇವತ್ತೆಲ್ಲ ಒಂದೇ ದಾನ ಮಾಡಲಿಕ್ಕೋ ಅಥವಾ ಬೀರುವಲ್ಲಿಟ್ಟು ಪೂಜೆ ಮಾಡಲಿಕ್ಕೋ ಕೆಲಸಕ್ಕೆ ಬರುತ್ತೆ. ಆಗಲಿ ನೀರು ಕುಡಲಿಕ್ಕೆ ಯಾರೂ ಬಳಸಲ್ಲ. ಆರೋಗ್ಯ ಶಾಸ್ತ್ರದಲ್ಲಿ ಕೂಡ ಬೆಳ್ಳಿ ತಂಬಿಗೆಯಿಂದ ನೀರು ಕುಡಿದ್ರೇ ಆರೋಗ್ಯ ಎಷ್ಟೋ ಗುಣ ಆಗುತ್ತೆ ಅಂತ ಸೈಂಟಿಫಿಕ್ಕಾಗಿ ಪ್ರೂವ್ ಕೂಡ ಆಗಿದೆ. ಆದರೆ ನಾವು ಇವತ್ತು ಯಾರೂ ಮಾಡಲ್ಲ. ಬೆಳ್ಳಿ ತಂಬಿಗೆ ಇದ್ದರೆ ಸತ್ಯನಾರಾಯಣ ವ್ರತಕ್ಕೆ ಕಲಶಕ್ಕಿಡೋಣವ, ಅಥವಾ ವರಪೂಜೆಗೆ ಹೇಗಿದ್ದರೂ ಮಗಳಿಗೆ ಮದುವೆ ಮಾಡ್ತೇವೆ, ವರನಿಗೆ ಕೊಡಬೇಕು ಅಂತ ಮಾಡ್ತೇವೆ, ಅಥವಾ ಯಾರಿಗಾನ ದಾನ ಮಾಡೋಣವ. ಇಲ್ಲದ್ರೆ ಸುಮ್ಮನೆ ಅದೊಂದು ಅಸೆಟ್ ಇದ್ದಂಗೆ ಬೀರುವುದನ್ನು ಕೂತಿರುತ್ತೆ ಅಷ್ಟೆ. ಸೊ ಇವತ್ತು ಆ ಪರಿಸ್ಥಿತಿ, ಅದು ಪ್ರೆಷಿಯಸ್, ಒಂದು ಹಣಕ್ಕೆ ಆಲ್ಟರ್ನೇಟಿವ್. ಹಣ ಒಂದೇ ಜಮೀನು ರೂಪದಲ್ಲೋ, ಬಂಗಾರದ ರೂಪದಲ್ಲೋ, ಬೆಳ್ಳಿ ರೂಪದಲ್ಲೋ ಈ ಥರ ಹಣವನ್ನು ಸೇಕರಣೆ ಮಾಡಿಕೊಳ್ಳಿಕ್ಕೆ ಇಟ್ಕೊಂಡಿರೋದಷ್ಟೇ ಹೊತ್ತು ದಾನಕ್ಕೆ ಎಲಿಜಿಬಲ್ ಆಗಿ ಇನ್ನೊಬ್ಬನಿಗೆ ಉಪಯೋಗ ಆಗತ್ತೆ ಅಂತಂಬುವ ಉದ್ದೇಶ ಇವತ್ತೇ ಹೊರಟೋಗಿದೆ. ಯಾರಿಗೆ ಅದರ ಉಪಯೋಗ ಇದೆ ಅದಕ್ಕೆ ಕೊಡೋದನ್ನು ನಾವು ದಾನ ಅಂತೇವೆ. ಈಗ ಅನ್ನದಾನ ಅಂತೇವೆ. ಅನ್ನದಾನಕ್ಕೆ ಎಲಿಜಿಬಿಲಿಟಿ ಏನಿದೆ? ಹಸಿದವನು ಅನ್ನದಾನಕ್ಕೆ ಎಲಿಜಿಬಲ್. ಸೊ ಅನ್ನದಾನ ಮಾಡ್ತೀವಿ ಅಂತಂದರೆ ಯಾರಾದರೂ ಹಸಿದವರಿದ್ದಾರೆ, ಪಾಪ ಅವರಿಗೆ ಊಟ ಹಾಕೋಣ. ಇವತ್ತು ಹಾಗೇನಿಲ್ಲ. ತಮಗೆ ಬೇಕಾದಂಥ ಅನುಕೂಲವಾಗಿರೋದಂಥ ಜನರೋ ಆಚಾರ್ಯರೋ ಯಾರನ್ನೋ ಕರೆಸಿ ಅವರಿಗೆ ಮುಷ್ಟಾನ್ನ ಭೋಜನವನ್ನು ಹಾಕೋದು. ಅವ್ರಿಗೇನು ಮುಷ್ಟಾನ್ನ ಇಲ್ಲ, ಮನೆಗೆ ಹೋದರೂ ಚೆನ್ನಾಗಿ ಊಟ ಮಾಡ್ತಾರೆ. ಮನೆಗೆ ಇಲ್ಲದವನನ್ನು ಕರ್ಕೊಂಬಂದು ಊಟ ಹಾಕಿದರೆ ಅದು ಬೇರೆ ಥರ. ಸೊ ದಾನ ಅಂತಂಬೋದು ಊಟ, ಅನ್ನದಾನ ಒಂದೇ ಅಂತಲ್ಲ, ಯಾವುದೇ ಆಗಲಿ ಯಾರು ಅದಕ್ಕೆ ಎಲಿಜಿಬಲ್ ಇರ್ತಾನೆ ಅವನಿಗೆ ಕೊಡೋದನ್ನು ದಾನ ಅಂತಂತೇವೆ. ಸೊ ಇದನ್ನು ಇಲ್ಲದ್ರೆ ಎಲ್ಲರೂ ಸಂಗತೀಕರಣ ಅಂತಂದರೆ ಏನು? ಒಂದು ಒಳ್ಳೆಯ ಜ್ಞಾನ ಕಾರ್ಯ ಅಂತ, ಜ್ಞಾನಾರ್ಜನೆಗಾಗಿ ಒಂದು ಕಡೆ ಸೇರುವುದು. ಏನೋ ಪ್ರವಚನ ನಡೀತಾ ಇರುತ್ತೆ, ಪಾಠ ನಡೀತಾ ಇರುತ್ತೆ, ಅದನ್ನು ತಿಳ್ಕೊಳ್ಬೇಕು ಅಂತ ಎಲ್ಲರೂ ಒಂದು ಕಡೆ ಸೇರೋದನ್ನು ಸಂಗತೀಕರಣ ಅಂತೇವೆ. ಅದನ್ನು ಯಜ್ಞ ಅಂತೇವೆ, ಜ್ಞಾನ ಯಜ್ಞ ಅಂತ ಕರೀತಾರೆ. ಸೊ ಈ ಥರ ಬ್ರಹ್ಮದೇವರೇನು ಮಾಡ್ತಾನೆ, ಜನಗಳನ್ನು ಸೃಷ್ಟಿ ಮಾಡಿ ನಿಮ್ಮ ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ನೀವು ಕರ್ತವ್ಯ ಕರ್ಮಗಳನ್ನು ಮಾಡಿ ಅಂತ ಹೇಳ್ತಾನೆ. ಅದನ್ನೇ ಯಜ್ಞ ಅಂತ ಕರೀತಾರೆ. ಈ ರೀತಿ ಯಜ್ಞದ ಸೃಷ್ಟಿ ಮಾಡಿದಂಥ ಚತುರ್ಮುಖ ಹೇಳ್ತಾನೆ, ಯಜ್ಞದ ಮೂಲಕ ನೀವು ದೇವತೆಗಳಿಗೆ ನೆರವಾಗಿ ಹಾಗೂ ಅವರು ನಿಮ್ಮ ಅಭೀಷ್ಟವನ್ನು ಪೂರೈಸಲಿ. ಸೊ ದೇವತೆಗಳ ರೋಲ್ ಏನು? ದೇವತೆಗಳ ರೋಲ್ ಏನಂತಂದರೆ, ಭಗವಂತ ಮನುಷ್ಯನ ಜೀವಕ್ಕೆ ಒಂದು ಶರೀರವನ್ನು ಕೊಟ್ಟು ಭೂಮಿಯನ್ನು ಸೃಷ್ಟಿ ಮಾಡಿ ಆ ಜೀವಕ್ಕೆ ತನ್ನ ಉದ್ಧಾರ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಭೂಮಿಯಲ್ಲಿ ಮಾಡ್ತಾನೆ. ತಂದೆ ತನ್ನ ಮಗನಿಗೋಸ್ಕರ ಸ್ಕೂಲಲ್ಲಿ ಒಂದು ಸೀಟ್ ಸಂಪಾದನೆ ಮಾಡಿ ಅವನನ್ನು ಸ್ಕೂಲಿಗೆ ಬಿಟ್ಟು ಅವನಿಗೆ ಬೇಕಾದಂಥ ಪುಸ್ತಕಗಳನ್ನೆಲ್ಲವನ್ನೂ ಕೊಟ್ಟು ಸ್ಕೂಲಿಗೆ ಕಳಿಸ್ತಾನೆ. ಹಾಗೆ ಭಗವಂತ ನಮ್ಮ ಈ ಭೂಮಿ ಎಂಬ ಸ್ಕೂಲಿಗೆ ಕಳಿಸಿದ್ದಾನೆ. ಟೀಚರ್ಸ್ ಏನು ಮಾಡ್ತಾರೆ? ಅವರಿಗೆ ಬೇಕಾದಂಥ ಜ್ಞಾನವನ್ನು ಕೊಡ್ತಾರೆ. ಅವ್ರು ಯಾವುದಕ್ಕಾಗಿ ಬಂದಿದ್ದಾರೋ ಆ ಟೀಚರ್ಸ್ ಏನು ಮಾಡ್ತಾರೆ? ಅವರನ್ನು ಜ್ಞಾನವಂತರಾಗಿ ಮಾಡಿ ಉದ್ಧಾರ ಮಾಡಬೇಕು. ಅದು ಟೀಚರ್ಸ್ ಕೆಲಸ. ಈಗ ವಿದ್ಯಾರ್ಥಿ ಆದವನು ಟೀಚರ್ ಹೇಳಿದಂಗೆ ಕೇಳಿ ಅವರಿಗೆ ಸಹಕಾರ ಮಾಡಿದೆ ಅಂದ್ಕೊಳ್ಳಿ, ಅವ್ರು ಹೇಗೆ ಹೇಳಿದ್ರು ಹಾಗೇ ಪಾಠವನ್ನು ಅಭ್ಯಾಸ ಮಾಡಿ ಪ್ರೆಸೆಂಟ್ ಮಾಡಿದರೆ ಅವ್ರು ತುಂಬ ಹ್ಯಾಪಿ ಆಗ್ತಾರೆ. ಟೀಚರ್ಸ್ ತುಂಬ ಹ್ಯಾಪಿ ಆಗೋದಲ್ಲದೆ ಮತ್ತಿಷ್ಟು ಅವ್ರಿಗೆ ಹೇಳಿಕೊಟ್ಟು ಅವ್ರಿಗೆ ಬೇಕಾದಂಥ ಜೀವನದಲ್ಲಿ ಬೇಕಾದಂಥ ಗೈಡೆನ್ಸನ್ನು ಕೊಡ್ತಾರೆ. ಅದೇ ರೀತಿ
ಭೂಮಿಗೆ ಅಧ್ಯಯನಕ್ಕಾಗಿ ಬಂದಂಥ ನಾವು ದೇವತೆಗಳೇನು ಮಾಡ್ತಾರೆ, ನಮ್ಮನ್ನು ನೋಡಿಕೊಳ್ಳುವಂಥ ಪೋರ್ಟ್ಫೋಲಿಯೋ, ಟೀಚರ್ಸ್ ಪೋರ್ಟ್ಫೋಲಿಯೋ ಇದ್ದಂಗೆ ಅವರು ನಮ್ಮನ್ನು ನೋಡಿಕೊಳ್ತಾರೆ. ಅವರ ಹೇಳಿದಂತೆ ನಾವು ನಮ್ಮ ಯಜ್ಞವನ್ನು, ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಿದರೆ ಅವರು ಸಂತುಷ್ಟರಾಗಿ ನಮಗೆ ಬೇಕಾದಂಥ, ನಮಗೇನು ಬೇಕು, ಊಟ ಬೇಕಾದ್ರೆ ಮಳೆ ಬೇಕು, ಮಳೆ ಬೆಳೆ ಎಲ್ಲ ಆಗಬೇಕು, ಬೇಕಾದಷ್ಟು ಎಲ್ಲ ವೃದ್ಧಿಯನ್ನು ಕೊಡ್ತಾರೆ. ನಮಗೆ ಊಟ ಆಗುತ್ತೆ, ಆರೋಗ್ಯ ಬೇಕಾದ ಆರೋಗ್ಯ ಸಿಗತ್ತೆ, ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬೇಕಾದಂಥ ಸಂಪೂರ್ಣ ಅನುಕೂಲತೆ ದೇವತೆಗಳು ಮಾಡಿಕೊಳ್ತಾರೆ. ಹಾಗೆ ಇದು ಯಾವಾಗ ಮಾಡ್ತಾರೆ? ನಮ್ಮ ಕರ್ತವ್ಯ ಕರ್ಮಗಳು ನಾವು ಮಾಡಬೇಕಾದ್ದು ಮಾಡಿದಾಗ. ನಾವು ಮಾಡಬೇಕಾದ್ದು ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಏನಾಗ್ತದೆ? ಇವತ್ತು ಗೊತ್ತಿದಲ್ವ, ಮಳೆ ಯಾವಾಗ ಬರಬೇಕೋ ಅವಾಗ ಬರೋದಿಲ್ಲ, ಯಾವಾಗ ಬರಬಾರ್ದೋ ಅವಾಗ ಬರ್ತದೆ, ಬರೋದೊಂದೇ ಅಲ್ಲದ ತುಂಬ ಹೆಚ್ಚು ಬರ್ತದೆ, ಇರೋದು ನಾಶ ಆಗ್ತದೆ. ಮನುಷ್ಯರು ತುಂಬ ಕಷ್ಟಪಡ್ತಾರೆ. ಈಗ ನಮಗೆಷ್ಟೋ ಡಿಸಾಸ್ಟರ್ಸ್ ಆಗ್ತಾ ಇಲ್ವಾ? ಇವತ್ತು ಈ ಕೇರಳದಲ್ಲಿ ಡಿಸಾಸ್ಟರ್ ಆಗಿದೆ. ಆಮೇಲೆ ಹಿಂದೆ ಎಷ್ಟೋ ಅರ್ಥಕ್ವೇಕ್ಸ್ ಆಗಲಿ, ಫೈರ್ ಆಕ್ಸಿಡೆಂಟ್ಸ್ ಆಗಲಿ, ಟೊರ್ನೆಡೋಸ್ ಆಗಲಿ, ಪಂಚಭೂತಗಳ ಪ್ರಕೋಪ ನಾವು ಒಂದಲ್ಲದೆ ಒಂದು ಕೇಳಲ್ಪಡ್ತಾನೇ ಇದ್ದೇವೆ. ಯಾಕೆ? ಮನುಷ್ಯರು ತನ್ನ ಕರ್ತವ್ಯ ಕರ್ಮಗಳು ಮಾಡದೇ ಇದ್ದಾಗ ಪ್ರಕೃತಿ ಏನು ಮಾಡ್ತದೆ? ಅದು ಸಹಕಾರ ನಮಗೆ ಕೊಡೋದಿಲ್ಲ. ಸೊ ಹೀಗೆ ಬ್ರಹ್ಮದೇವರು ಏನು ಹೇಳ್ತಾರೆ, ನಿಮ್ಮ ಕರ್ತವ್ಯ ಕರ್ಮಗಳು ನೀವು ಮಾಡಿ, ದೇವತೆಗಳಿಗೆ ನೆರವಾಗಿರೋದಂತಂದರೆ ಅವ್ರು ಹೇಳ್ದಂಗೆ ಮಾಡೋದು ಮಾಡಿದ್ರೆ ಅವರು ನಿಮಗೆ ಸಂತುಷ್ಟರಾಗಿ ನಿಮಗೆ ಬೇಕಾದ್ದನ್ನು ಕೊಡ್ತಾರೆ. ಹೀಗೆ ಒಬ್ಬರಿಗೊಬ್ಬರು ನೆರವಾಗುತ್ತಾ ಶ್ರೇಷ್ಠ ಹಿತವನ್ನು ಪಡೆಯಿರಿ ಅಂತ ಹೇಳ್ತಾನೆ. ನಾವು ನಮಗೆ ಬೇಕಾದ್ದನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಳಿಕ್ಕಾಗ್ತದೆ? ಆಗೋದೇ ಇಲ್ಲ. ನಾವು ಬಿತ್ತಿ ಬೆಳಿಬೇಕು ಅಂತಂದರೆ ಪ್ರಕೃತಿಯಲ್ಲಿ ವಾತಾವರಣ ವೈಪರೀತ್ಯ ಆಗಬಾರ್ದು. ಇಲ್ಲದಿದ್ದನ್ನು ನಮಗೆ ಏನನ್ನೂ ಬೆಳೀಲಿಕ್ಕಾಗೋದೇ ಇಲ್ಲ. ಪ್ರಕೃತಿ ವಿಪತ್ತಾದರೆ ಪ್ರತಿಯೊಂದು ಕ್ರಿಯೆ ಹಿಂದೆ ಅನೇಕ ದೇವತಾ ಶಕ್ತಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇರುತ್ತೆ. ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೂ ಒಬ್ಬ ಅಭಿಮಾನ ದೇವತೆ ಇದ್ದಾನೆ. ಇದು ವೈದ್ಯಶಾಸ್ತ್ರದ ನಿಮಗೆ ಗೊತ್ತಾಗ್ತದೆ. ಆ ಶಕ್ತಿ ಕೆಲಸ ಮಾಡದೇ ಇದ್ದರೆ ನಾವು ಏನನ್ನೂ ಮಾಡಲಿಕ್ಕಾಗೋದೇ ಇಲ್ಲ. ಹೀಗೆ ನಮಗೆ ಬದುಕು ಕೊಟ್ಟು, ನೋಡುವ ಕಣ್ಣು, ಕೇಳುವ ಕಿವಿ ಕೊಟ್ಟು, ಒಳ್ಳೆಯದನ್ನು ನೋಡುವ, ಒಳ್ಳೆಯದನ್ನು ಕೇಳುವಂಥ ಬುದ್ಧಿ ಕೊಟ್ಟು, ಈ ಎಲ್ಲ ಕಾರ್ಯವನ್ನು ಒಂದೊಂದು ದೇವತಾ ಸಮೂಹ ನಿರಂತರ ನಡೆಸುವಂತೆ ಭಗವಂತನ ವ್ಯವಸ್ಥೆ ಇದೆ. ಹೀಗಿರುವಾಗ ನಾವು ಇಂತಹ ದೇವತಾ ಶಕ್ತಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸಲ್ಲಿಸದೇ ಇದ್ದರೆ ಕೃತಜ್ಞರಾಗ್ತೇವೆ. ಹೀಗೆ ಒಬ್ಬರಿಗೊಬ್ಬರು ನೆರವಾದಾಗ ನಾವು ಹಿತವನ್ನು ಕಾಣಲು ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅಗ್ನಿಮುಖದಲ್ಲಿ ಮಾಡುವಂಥ ಪೂಜೆಯನ್ನು, ಯಜ್ಞ ಎನ್ನುವುದು ನಮಗೆ ವಾಡಿಕೆ. ದೇವರ ಪೂಜೆಯಲ್ಲಿ ಅಗ್ನಿ ಯಾಕೆ ಇದು ಹೇಳ್ತಾರೆ ಅಂತಂದರೆ, ದೇವರ ಪೂಜೆಯಲ್ಲಿ ಅಗ್ನಿ ಅತ್ಯಂತ ಶ್ರೇಷ್ಠವಾದಂಥ ಪ್ರತೀಕ. ನಮಗೆ ಭಗವಂತನನ್ನು ನೋಡುವಂಥ ಪ್ರತೀಕಗಳು ಭಾಳ ಇದೆ. ನಾವು ವಿಗ್ರಹವನ್ನು ನೋಡ್ತೇವೆ. ವಿಗ್ರಹ ಅಂತಂದರೆ ಮಣ್ಣು, ಕಲ್ಲು, ಮಣ್ಣಿನ ಪ್ರತೀಕ. ಪಂಚಭೂತಗಳಲ್ಲಿ ಭೂಮಿ. ಇನ್ನು ಕೆಲವಿನ ಜನ ನೀರಿನಲ್ಲಿ ಭಗವಂತನನ್ನು ನೋಡ್ತಾರೆ, ಇನ್ನು ಕೆಲವಿನ ಜನ ಗಾಳಿಯಲ್ಲಿ ನೋಡ್ತಾರೆ, ಇನ್ನು ಕೆಲವಿನ ಭಗವಂತನ ಆಕಾಶದಲ್ಲಿ ನೋಡ್ತಾರೆ. ನೀವು ಇಸ್ಲಾಮಿಕ್ ಕಂಟ್ರೀಸ್ ಹೋದರೆ ಅವರು ಆಕಾಶದಲ್ಲಿ ನೋಡಿ ಭಗವಂತ ಅಂತಂತಾರೆ. ಇನ್ನು ಬೆಂಕಿಯಲ್ಲಿ, ಸನಾತನ ಧರ್ಮದಲ್ಲಿ ಬೆಂಕಿಯಲ್ಲಿ ಭಗವಂತನನ್ನು ನೋಡ್ತಾರೆ. ಅಗ್ನಿಗೆ ಏನನ್ನು ಹಾಕಿದರೂ ಅದು ಶುದ್ಧ ಆಗುತ್ತೆ ಅಂತಂಬ ವಿಚಾರ ನಮಗೆ ಗೊತ್ತು. ಅಗ್ನಿ ಭಗವಂತನ ಪ್ರತೀಕ. ಭಗವಂತನಿಗೆ ಆಕಾರ ಇಲ್ಲಲ್ವ, ಆತ ಒಂದು ಬೆಳಕಿನ ಪುಂಜ ಹಾಗೂ ಒಂದು ಪವಿತ್ರ. ಇದೇ ಗುಣವನ್ನು ನಾವು ಅಗ್ನಿಯಲ್ಲಿ ಕಾಣಬಹುದು. ಅದು ಬೆಳಕು, ಅದಕ್ಕೊಂದು ಆಕಾರ ಇಲ್ಲ. ಹಾಗೆ ಯಾವಾಗೂ ಕೂಡ ಸದಾ ಪವಿತ್ರವಾಗಿತ್ತು. ನೀವು ಮಲವನ್ನು ಹಾಕಿದರೂ ಕೂಡ ಸುಟ್ಟು ಅದನ್ನು ನಿರ್ಮಲವಾಗಿ ಮಾಡ್ತದೆ. ಇನ್ನು ನಾವು ಭಗವಂತನಿಗೆ ಏನಾದರೂ ತಿನ್ನಿಸಬೇಕು ಅಂತಂದರೆ ಅದು ಅಗ್ನಿಮುಖೇನ ಮಾತ್ರ ಸಾಧ್ಯ. ಬೇರೆ ಯಾವುದು ವಿಗ್ರಹಕ್ಕಿಟ್ಟರೂ ಕೂಡ ಅದನ್ನು ತಿನ್ನೋದಿಲ್ಲ. ಅಗ್ನಿಯೆಲ್ಲ ಹಾಕಿದರೆ ಭಗವಂತ ಖಂಡಿತ ತಿಂತಾನೆ. ಅದಕ್ಕೆ ಯಜ್ಞಯಾಗಾದಿಗಳು, ತುಪ್ಪ, ಹವಿಸ್ಸು ಎಲ್ಲ ಹಾಕೋದು ಅಗ್ನಿ ಮುಖಾಂತರವಾಗಿ. ಯಜ್ಞದಲ್ಲಿ ನಾವು ಪೂಜೆ ಮಾಡೋದು ಬೆಂಕಿಯನ್ನಲ್ಲ, ಅಗ್ನಿಮುಖೇನ ಅಗ್ನಿನಾರಾಯಣನ ಪೂಜೆ ಮಾಡ್ತೇವೆ. ನಮ್ಮ ಪೂಜೆ ಅಗ್ನಿನಾರಾಯಣನಿಂದ ಸೂರ್ಯನಾರಾಯಣನ ಸೇರಿ ಮರಳಿ ನರನಾರಾಯಣನ ತಲುಪುತ್ತದೆ. ಇದಕ್ಕಾಗಿ ದೇವರನ್ನು ಕುರಿತು ಮಾಡುವಂಥ ಯಜ್ಞ ಯಾವಾಗಲೂ ಹಗಲೊತ್ತಿನಲ್ಲೇ ಮಾಡ್ತಾರೆ. ಅಗ್ನಿಯ 7 ಬಣ್ಣಗಳು ಮುಖೇನ ನಾವು ಸೂರ್ಯನ 7 ಬಣ್ಣಗಳ ವಿಲೀನವಾಗುವಂಥ ಯಜ್ಞಶಕ್ತಿ ಇರುತ್ತೆ. ವಾತಾವರಣವನ್ನು ಸೇರಿ ಲೋಕಕ್ಕೆ ಮಂಗಳವನ್ನುಂಟು ಮಾಡ್ತದೆ. ಇದೆಲ್ಲ ಕೂಡ ಗೊತ್ತಿದ್ದ ವಿಚಾರ. ಮತ್ತು ನಮಗೆ ಏನು ಬೇಕು ಅದನ್ನು ಈ ಪ್ರಕೃತಿ ಕೊಡ್ತದೆ. ಹಾಗಿರುವಾಗ ಅದನ್ನು ಉಪಯೋಗಿಸುವ ನಮಗೆ ಏನಿರಬೇಕು? ಕೃತಜ್ಞತೆ ಬೇಕು.
ಅದನ್ನೆಲ್ಲ ನಾವು ಬಳಸ್ಕೊಡ್ತಾ ಇದ್ದೀವಿ, ಪ್ರಕೃತಿಯಲ್ಲಿದ್ದದ್ದನ್ನೆಲ್ಲ ಬಳಸ್ಕೊಡ್ತಾ ಇದ್ದೀವಿ. ಎಲ್ಲವೂ ನಾವೇ ತಯಾರು ಮಾಡ್ಕೊಳ್ತಿಲ್ಲ. ನಮಗೆ ರಾ ಮೆಟೀರಿಯಲ್ ಇದ್ರೆ ತಾನೇ ತಯಾರು ಮಾಡ್ಕೊಳ್ಳಿಕ್ಕಾಗ್ತದೆ. ರಾ ಮೆಟೀರಿಯಲ್ ಯಾರು ಕೊಡ್ತಾರೆ? ಪ್ರಕೃತಿ ಕೊಡ್ತದೆ. ಅದನ್ನು ಬಿಟ್ಟು ಇದು ನನ್ನದು ಅಂತ ಅಧಿಕಾರ ಅಹಂಕಾರ ತೋರಿಸಿದರೆ ಉದ್ಧಾರ ಆಗುವುದಿಲ್ಲ. ಪ್ರಕೃತಿ ಕೊಟ್ಟದ್ದನ್ನು ಕೃತಜ್ಞತೆ ಸಲ್ಲಿಸದೆ ಪಡೆದುಕೊಂಡು ಇದು ನನ್ನದು ಎನ್ನುವಂಥವನು ಕಳ್ಳ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಯಾರು ಪಡೆದದ್ದನ್ನು ಭಗವದರ್ಪಣೆ ಮಾಡಿ ಅದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೋ ಅವರು ಬದುಕಿನ ಎಲ್ಲ ಕೊಳೆಗಳಿಂದ ಬಿಡುಗಡೆ ಹೊಂದಿ ಸ್ವಚ್ಛವಾಗಿ ಬದುಕ್ತಾರೆ, ಬಾಳ್ತಾರೆ ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ತಮಗೋಸ್ಕರ ಅನ್ನ ಬೇಯುತ್ತದೆಯೋ, ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರು ಈ ಪ್ರಕೃತಿಯಲ್ಲಿದ್ದಂಥ ಅದನ್ನು ಬಳಸ್ಕೊಡ್ತಾರೋ ಅವನು ಪಾಪವನ್ನು ಅನುಭವಿಸ್ತಾನೆ. ನಮಗೆ ಈ ಆಹಾರವನ್ನು ಕೊಟ್ಟವನು ಭಗವಂತ. ಅವನಿಗೆ ನಾವು ಮೊದಲು ಕೃತಜ್ಞತೆಯನ್ನು ತೋರಬೇಕು. ಅದನ್ನು ಬಿಟ್ಟು ಇದು ನನ್ನ ಸಂಪಾದನೆ, ನಾನು ಯಾಕೆ ಇದನ್ನು ಇನ್ನೊಬ್ಬರಿಗೆ ಹಂಚಬೇಕು ಎನ್ನುವಂಥ ಭಾವನೆ ಬೆಳೆಸಿಕೊಂಡ್ರೆ ನಾವು ನಮ್ಮ ಪಾಪದ ಗಂಟನ್ನು ಇನ್ನೂ ಬೆಳೆಸ್ಕೊಳ್ತೇವೆ. ಸೃಷ್ಟಿಯ ಉದ್ದೇಶ ಏನು? ಡಿವೈನ್ ವಿಲ್, ಅದರಂತೆ ನಡೆದುಕೊಳ್ಳದೆ ಏನಾಗುತ್ತೆ, ನಾವು ಗಳಿಸಿದ್ದನ್ನೆಲ್ಲ ಕೂಡ ಸಹ ನಮಗೆ ದಕ್ಕುವುದಿಲ್ಲ, ಎಲ್ಲವೂ ಇಲ್ಲೇ ಬಿಟ್ಟು ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನು ಹೇಳ್ತಾನೆ ಭಗವಂತ, ಕರ್ಮ ಅಂತಂದರೆ ಇಲ್ಲಿ ಕರ್ಮ ಎಂಬೋ ಪದ ಬಳಸೋದು ಯಾಕೆ ಅಂತಂದರೆ, ಕರ್ಮದಲ್ಲಿ ಭಾಳ ವೆರೈಟೀಸ್ ಆಫ್ ಕರ್ಮ ಇದೆ. ಕರ್ಮ, ಅಕರ್ಮ, ವಿಕರ್ಮ ಅಂತ. ಕರ್ಮ ಅಂದರೆ ಮಾಡಬೇಕಾದದ್ದನ್ನು ಮಾಡೋದನ್ನು ಕರ್ಮ ಅಂತ ಕರಿತೇವೆ. ಅಕರ್ಮ ಅಂತಂದರೆ ಮಾಡಬೇಕಾದದ್ದನ್ನು ಮಾಡದೆ ಸುಮ್ಮನೆ ಕುಳಿತುಕೊಳ್ಳೋದನ್ನು ಅಕರ್ಮ ಅಂತ ಕರಿತೇವೆ. ವಿಕರ್ಮ ಅಂತಂದರೆ ಏನು? ವಿಪರೀತವಾದ ಕರ್ಮ. ಮಾಡಬೇಕಾದಕ್ಕಿಂತಲೂ ಭಿನ್ನವಾಗಿ ಮಾಡಬಾರದ ರೀತಿಯಲ್ಲಿ ಯಾರು ಮಾಡ್ತಾರೆ ಅದನ್ನು ವಿಕರ್ಮ ಅಂತ ಕರೀತಾರೆ. ಸೊ ಇಲ್ಲಿ ಈ ಕಾಂಟೆಸ್ಟಲ್ಲಿ ಕರ್ಮ ಅಂತಂದರೆ ಏನು? ಮಾಡಬೇಕಾದದ್ದನ್ನು ಮಾಡುವುದು, ಕರ್ತವ್ಯ ಕರ್ಮ. ಸೊ ಇದು ಕರ್ತವ್ಯ ಕರ್ಮ, ಪ್ರಾಮಾಣಿಕವಾದಂಥ ಕ್ರಿಯೆ. ಇಂತಹ ಕರ್ಮ ನಡೆಯುವುದು ಹೇಗೆ ಅಂತಂದರೆ ಭಗವಂತನಿಂದಲೇ ನಡೆಯುತ್ತೆ. ಈ ಭಗವಂತ ನೆಲೆಸಿರೋದಿಲ್ಲಿ ವೇದಾಕ್ಷರದಲ್ಲಿ. ವೇದ ಇರೋದಿಲ್ಲಿ ಮನುಷ್ಯನಲ್ಲೇ. ವೇದ ಅಂತಂದರೆ ಏನು? ಯೂಸರ್ ಮ್ಯಾನ್ಯುವಲ್ ಅಲ್ವಾ? ಮನುಷ್ಯ ಹೇಗೆ ಜೀವನ ಮಾಡಬೇಕು ಅದು ತಿಳಿಸೋದು ಯೂಸರ್ ಮ್ಯಾನ್ಯುವಲ್ಲೇ ವೇದ. ಸೊ ಆದ್ದರಿಂದ ಇದೊಂದು ಚಕ್ರ ಅಂತ ಹೇಳ್ತಾರೆ. ಮನುಷ್ಯನಿಗೂ ಆಹಾರ ಬೇಕು, ಆಹಾರ ಬರಬೇಕಾದ್ರೆ ಮಳೆ ಬರಬೇಕು, ಮಳೆ ಬರಬೇಕಾದ್ರೆ ಯಜ್ಞ ಆಗಬೇಕು. ಯಜ್ಞ ಅಂತಂದರೆ ಯಾರು ಮಾಡಬೇಕಾದ ಅವ್ರ ಕೆಲಸ ಅವ್ರು ಮಾಡಬೇಕು. ಆಮೇಲೆ ಆ ಯಜ್ಞದಿಂದ ಭಗವಂತನ ಆರಾಧನೆ, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ವೇದ. ಈ ವೇದ ಎಲ್ಲಿದೆ? ಅದನ್ನು ಅನುಷ್ಠಾನಕ್ಕೆ ತರೋನು ಯಾರು? ಮನುಷ್ಯ. ಇಲ್ಲಿ ವೇದ ಅಂತಂದರೆ ವೇದ ಮಂತ್ರವನ್ನು ಬಾಯಿಪಾಠ ಮಾಡೋದಲ್ಲ, ವೈದಿಕ ವಾಂಗ್ಮಯದ ಎಚ್ಚರದ ಇರಬೇಕು. ಇದೇ ಪ್ರಜ್ಞೆ. ಈಗ ನಾವೇನು ಮಾಡಬೇಕು ನಮಗೆ ಗೊತ್ತಾಗಬೇಕಾದ್ರೆ ಅದು ಯಾರು ಹೇಳಬೇಕು? ವೇದದಲ್ಲಿ ಹೇಳಿರುತ್ತೆ. ವೇದದಲ್ಲಿ ಯಾರು ಏನೇನು ಕರ್ತವ್ಯ ಮಾಡಬೇಕು ಅಂತ ಹೇಳಿರುತ್ತೆ ಅಷ್ಟೇ ಆಗಲಿ. ಅದನ್ನು ಬಾಯಿಪಾಠ ಮಾಡಿ ಅದರ ಮಂತ್ರಗಳು ಹೇಳೋದಲ್ಲ. ಹೋಮದಲ್ಲಿ ವೇದವನ್ನು ಆಶ್ರಯ ಮಾಡೋದಂದ್ರೆ ಯಾರ ಕರ್ತವ್ಯ ಅವ್ರು ಮಾಡಬೇಕು ಎಂಬುದು ತಿಳ್ಕೊಳ್ಳೋದು. ಅದು ತಿಳ್ಕೊಂಡ್ರೇ ಮಾಡಲಿಕ್ಕಾಗ್ತದೆ. ಈ ಚಕ್ರದಲ್ಲಿ ನಾವು ನಮ್ಮ ಕರ್ಮವನ್ನು ತೊರೆಯುವಂತಿಲ್ಲ. ಕರ್ಮವನ್ನು ಸದಾ ಯಜ್ಞವಾಗಿ ಭಗವದರ್ಪಣವಾಗಿ ಮಾಡಬೇಕು. ಭಗವಂತನ ಎಚ್ಚರ, ವೈದಿಕ ವಾಂಗ್ಮಯ, ಈ ಪ್ರಜ್ಞೆ ಎಲ್ಲವೂ ಸಮವಾಗಿದ್ದರೆ ಮಳೆಯಿಂದ ಬೆಳೆ, ಬೆಳೆಯಿಂದ ಜೀವನ. ಈ ಚಕ್ರವನ್ನು ಯಾರು ಮುಂದುವರಿಸಿಕೊಂಡು ಹೋಗೋದಿಲ್ಲವೋ ಅವನು ವಿಶ್ವಚಕ್ರದ ನಡೆಯನ್ನು ಮುರಿದವನಾಗ್ತಾನೆ. ಸಮಾಜದ ಸಹಜ ನಡೆಗೆ ಅಡ್ಡಗಾಲು ಹಾಕಿದಂಗೆ ಅಂತ ಹೇಳ್ತಾರೆ. ಅಂಥವನು ಬರಿಯ ಇಂದ್ರಿಯ ಸುಖ ಭೋಗದಲ್ಲೇ ಮೈಮರೆತು ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾನೆ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಸೊ ಇಲ್ಲಿ ಹೇಳಿರುವಂಥ ಈ ವಿಶ್ವಚಕ್ರ ಎಚ್ಚರ ನಮಗೆ ನಮ್ಮ ದೈನಂದಿಕ ಕಾರ್ಯದಲ್ಲಿ ಇದ್ದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಾವು ಸದಾ ಆ ಒಂದು ವಿಶ್ವಚಕ್ರದ ಶಕ್ತಿಯ ನಡೆಯನ್ನು ಅನುಸರಿಸಿದರೆ ನಮ್ಮ ಉದ್ಧಾರ ಸದಾ ಸಿದ್ಧವಾಗಿರುತ್ತೆ. ಎಂದೂ ಕೂಡ ಯಾವ ವಿಚಾರವಾಗಿಯೂ ಸಾವು ಭಯ ಪಡುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ನಮ್ಮ ದೈನಂದಿಕ ಬದುಕನ್ನು ಒಂದು ಯಜ್ಞವಾಗಿ ಮಾಡಿಕೊಂಡು ಭಗವಂತನ ಪ್ರಜ್ಞೆಯಲ್ಲಿ ಬದುಕುವುದು ನಾವು ರೂಢಿ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದು ನಿಜವಾದಂಥ ಕರ್ಮಯೋಗ. ಇದೇ ಮೋಕ್ಷದ ನಡೆ ಅಂತ ಹೇಳ್ತಾರೆ. ಇದು ಭಗವಂತನನ್ನು ಸೇರುವ ಮಾರ್ಗ. ಈ ವಿಶ್ವದಲ್ಲಿ ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದಿಕೊಂಡಿರ್ತದೆ, ಇಂಟರ್ ಡಿಪೆಂಡೆಂಟ್ ಅಂತೇವೆ.
ಒಂದು ಇನ್ನೊಂದರ ಸಹಾಯದಿಂದಲೇ ನಿಂತಿದೆ. ಯಾವುದೂ ಸ್ವತಂತ್ರ ಅಲ್ಲ, ಇಂಟರ್ಲಿಂಕ್ಡ್ ಬಟ್ ನಾಟ್ ಇಂಡಿಪೆಂಡೆಂಟ್. ಪ್ರತಿಯೊಂದು ಸಣ್ಣ ಕ್ರಿಯೆಯಲ್ಲೂ ಕೂಡ ಇಡೀ ವಿಶ್ವಶಕ್ತಿಯಗಳು ಪರೋಕ್ಷವಾಗಿ ಪಾಲ್ಗೊಳ್ತವೆ. ನಾವು ಉಣ್ಣುವ ಆಹಾರದ ಹಿಂದ ಹಿಡಿದು ಅನೇಕ ಋಣಗಳನ್ನ ಮೇಲೆ ಇರ್ತದೆ. ಅದನ್ನು ನೆನಪಿಸದೆ ಇದ್ದರೆ ಈ ವಿಶ್ವಶಕ್ತಿಗೆ ಕೃತಜ್ಞರಾದಂತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಚಕ್ರ ಏನಿದೆ, ಈ ನಡೆ, ಅದರಲ್ಲಿ ನಮ್ಮ ಕರ್ತವ್ಯ ಕರ್ಮ, ನಮ್ಮ ಯಜ್ಞಯಾಗಾದಿಗಳು, ಈ ಬಗ್ಗೆ ವಿವರವಾಗಿ ಕೃಷ್ಣ ಹೇಳ್ತಾನೆ. ಇಲ್ಲಿ ಯಜ್ಞ ಮಾಡೋದು ಅಂತಂದರೆ ನಮಗೆ ಗೊತ್ತಿದ್ದು ಬಾಡಿಕೆ ಭಾಷೆ ಹೋಮವೇ. ಆದರೆ ಭಗವಂತ ಹೇಳ್ತಾನೆ, ಯಾರ್ಯಾರು ಏನು ಮಾಡಬೇಕು ಅವರ ಸಮಾಜದಲ್ಲಿ ಅವರ ಕಾಂಟ್ರಿಬ್ಯೂಷನ್ ಕೊಡೋದನ್ನೇ ಯಜ್ಞ ಅಂತೀವಿ ನಾವು. ಒಬ್ಬ ಬ್ರಾಹ್ಮಣ ಏನು ಮಾಡಬೇಕು? ಅರ್ಚನ, ಅಧ್ಯಯನ, ಅಧ್ಯಾಪನ, ಜನಗಳಿಗೆ ಪೌರರ ಹಿತವನ್ನು ನೋಡುವಂಥವನು ಪೌರೋಹಿತ. ಕ್ಷತ್ರಿಯ ಯಾರಿಗೆ ಕಷ್ಟ ಬಂದ್ರೂ ಅವನ ರಕ್ಷಣೆಯಾಗಿ ನಿಲ್ಲಬೇಕು. ವೈಶ್ಯ ಜನ ಸಮುದಾಯಕ್ಕೆ ಬೇಕಾದಂಥ ಆಹಾರವನ್ನು ಪ್ರೊಡಕ್ಷನ್ ಮಾಡಬೇಕು. ಶೂದ್ರ ಕಷ್ಟದಲ್ಲಿ ಯಾರಿರ್ತಾರೆ ಅವನಿಗೆ ಸಹಾಯ ಮಾಡಬೇಕು. ಇವರು 4 ಪಿಲ್ಲರ್ಸ್ ಇದ್ದಂಗೆ ಸಮಾಜದಲ್ಲಿ. ಯಾರ ಕರ್ತವ್ಯವನ್ನು ಅವರು ಮಾಡಿದರೆ ಆ ಒಂದು ಮನೆ ಚೆನ್ನಾಗಿ ನಡೆಯುತ್ತೆ, ಸಮಾಜ ಮುಂದುವರಿಯುತ್ತದೆ. ಇದರಲ್ಲಿ ಯಾರ ಕಾಂಟ್ರಿಬ್ಯೂಷನ್ ಒಬ್ಬರಿಲ್ಲದರೂ ಕೂಡ ಆ ಮನೆ, ಆ ಸಮಾಜ ಮುಂದುವರಿಯೋದಿಲ್ಲ. ಸೊ ಇದನ್ನೇ ಯಜ್ಞ ಅಂತಾರೆ. ಯಾರು ಮಾಡಬೇಕಾದ ಕೆಲಸವನ್ನು ಅವರು ಮಾಡಿದರೆ ಮಳೆ ಬರುತ್ತೆ, ಮಳೆಯಿಂದ ಬೆಳೆ ಆಗ್ತದೆ, ಬೆಳೆಯಿಂದ ಆಹಾರ ಸಿಗ್ತದೆ, ಆಹಾರದಿಂದ ನಮ್ಮ ಜೀವನ ಮುಂದುವರಿತದೆ. ಇಲ್ಲದಿದ್ದರೆ ಮುಂದುವರಿಯೋದಿಲ್ಲ, ತುಂಬ ಕಷ್ಟವಾಗ್ತದೆ. ಆದರೆ ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ. ಅದೇನೆಂದರೆ, ಹಿಂದೆ ಕೃಷ್ಣ ಜ್ಞಾನವನ್ನೇ ಶ್ರೇಷ್ಠ ಅಂತ ಹೇಳಿದ್ದ, ಆದರೆ ಕರ್ಮವನ್ನು ಬಿಟ್ಟಲ್ಲ ಅಂತ ಕೂಡ ಹೇಳಿದ. ಆದರೆ ಶಾಸ್ತ್ರದಲ್ಲಿ ಜ್ಞಾನಿಗಳು ಕರ್ಮ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಏನಿದರ ಅರ್ಥ? ಕೃಷ್ಣ ನಮ್ಮ ಈ ಪ್ರಶ್ನೆಯನ್ನು ಆತನೇ ಎತ್ತಿಕೊಂಡು ಮುಂದೆ ಹೇಳ್ತಾನೆ, ಉತ್ತರ ಕೊಡ್ತಾನೆ. ಒಬ್ಬ ಮನುಷ್ಯ ಅಂತರಂಗದಲ್ಲಿ ಯಜ್ಞ ಮಾಡತಕ್ಕವನಿಗೆ ಕರ್ಮ ಇದೆಯಾ? ಅವನು ಕರ್ಮ ಮಾಡದಿದ್ದರೂ ಕೂಡ ಏನಾದರೂ ಲೋಪ ಇದೆಯಾ? ಮನುಷ್ಯ ಕರ್ಮ ಬಂಧನ ಇಲ್ಲದೆ ಇರುವಂಥ ಸ್ಥಿತಿ ಯಾವುದು? ಮೋಕ್ಷಕ್ಕೆ ಮೊದಲು ಸಾಂಸಾರಿಕ ಸ್ಥಿತಿಯಲ್ಲಿ ಕರ್ಮ ಮಾಡದೆ ಇದು ಡೈರೆಕ್ಟಾಗಿ ಸನ್ಯಾಸಿ ಆಗೋದು ಆಗುತ್ತದ? ಕರ್ಮ ಇಲ್ಲದೆ ಸಂಪೂರ್ಣವಾಗಿ ಅಂತರಂಗ ಸ್ಥಿತಿಯಲ್ಲಿರೋದು ಸಾಧ್ಯ ಆಗುತ್ತಾ? ಈ ಥರ ಪ್ರಶ್ನೆಗಳೆಲ್ಲ ಬರುತ್ತೆ. ಇದು ಹಿಂದೆ ಒಂದು ಕತೆ ಕೂಡ ಬರುತ್ತೆ. ಆ ಕಥೆಯಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆ ಬ್ರಾಹ್ಮಣನಿಗೆ ಮಗ ಒಬ್ಬನಿರ್ತಾನೆ, ಮೇಧಾವಿ ಅಂತ ಅವನ ಹೆಸರು. ಅವನು ನಿಜವಾಗಿಯೂ ಮೇಧಾವಿ, ಚೆನ್ನಾಗಿ ಓದ್ಕೊಂಡಿರ್ತಾನೆ. ಅವನು ಗುರುಕುಲದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿ ಬಂದಿರ್ತಾನೆ. ತಂದೆ ಕೇಳ್ತಾನೆ, ಅಪ್ಪ ನಾನು ಓದ್ಕೊಂಡು ಬಂದಿದ್ದೇನೆ, ಇನ್ನು ನನ್ನ ಕರ್ತವ್ಯ ಏನು ಅಂತ ಹೇಳ್ತಾನೆ. ಆವಾಗ ಬ್ರಾಹ್ಮಣ ಹೇಳ್ತಾನೆ, ಕರ್ತವ್ಯ ಏನಿದಪ್ಪ, ಚೆನ್ನಾಗಿ ಓದ್ಕೊಂಡಿದ್ದಿ, ಮದುವೆ ಮಾಡ್ಕೊಂಡ ಮೇಲೆ ಸಂತಾನವನ್ನು ಪಡಿ, ಆ ಮಕ್ಕಳನ್ನು ಮತ್ತೆ ವಿದ್ಯಾಭ್ಯಾಸವನ್ನು ಹೇಳಿಕೊಡು, ಮತ್ತು ಮತ್ತೆ ಪಿತೃಕರ್ಮಗಳ ನಿವೃತ್ತಿಗಾಗಿ ಮಾಡಬೇಕಾದ ಯಜ್ಞಯಾಗಗಳೆಲ್ಲ ಮಾಡು. ಇದೆಲ್ಲ ಮಾಡಿದ ಮೇಲೆ ಕೊನೆಗೆ ನಿಮಗೆ ಮೋಕ್ಷ ಬರುತ್ತೆ, ಮೋಕ್ಷ ಸಾಧನೆ ಆಗ್ತದೆ ಅಂತೇಳಿ. ಆವಾಗ ಅವನು ಹೇಳ್ತಾನೆ, ಅಪ್ಪ ಇದೆಲ್ಲ ಆಗಬೇಕು ಅಂದರೆ ತುಂಬ ಟೈಮ್ ಆಗ್ತದೆ. ಮದುವೆ ಮಾಡ್ಕೋಬೇಕು, ಮಕ್ಕಳಾಗಬೇಕು, ಮಕ್ಕಳಾದಮೇಲೆ ಅವರನ್ನು ಉದ್ಧಾರ ಮಾಡಬೇಕು. ಇದೆಲ್ಲ ಆದಮೇಲೆ ಮತ್ತೆ ನಾನು ಸನ್ಯಾಸವನ್ನು ತಗೊಂಡು ಅಂದ್ರೇನು, ಮೊದಲು ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ ತಗೊಳ್ಳೋ ಟೈಮಿಗೆ ನನ್ನ ಶರೀರ ಸಹಕಾರ ಮಾಡೋದಿಲ್ವಲ್ಲ, ನನ್ನ ಶರೀರ ಬಿದ್ದೋಗುತ್ತಲ್ವ, ಮೃತ್ಯು ಹೊಂದುತ್ತೀನಲ್ವ, ಹೇಗೆ ಅಂತ ಕೇಳ್ತಾನೆ. ಅದು ಒಂದು ಸಂಶಯ ಆಗ್ತದೆ. ಆವಾಗ ಆ ಮಗನೇ ಹೇಳ್ತಾನೆ, ಮೇಧಾವಿ ನಾಮಕ ವಿದ್ಯಾರ್ಥಿ ಹೇಳ್ತಾನೆ, ಯಾರಿಗೆ ಪರಿಪಕ್ವತೆ ಆಗತ್ತೆ ಅಂದಿಂದನೇ ಅವ್ರು ತೊಗೋಬೋದು. ಸಂಸಾರದಲ್ಲಿ ಇಷ್ಟ ಇದೆಯೋ ಮದುವೆ ಮಾಡಿಕೊಳ್ಳಿ, ಸಂಸಾರದಲ್ಲಿ ಇಷ್ಟ ಇಲ್ಲ ಸನ್ಯಾಸ ತೊಗೊಳ್ಳಿ. ಅದಕ್ಕೆ ಯಾಕೆ 4 ಒಂದೊಂದು ಅನುಸರಿಸಬೇಕು ಅಂತ ಯಾಕೆ ಹೇಳ್ತೀರಿ? ಈ ರೀತಿ ಬರುತ್ತೆ. ಅದೇ ಸಂದರ್ಭವನ್ನು ಪುರಸ್ಕಾರ ಮಾಡಿಕೊಂಡು ಇಲ್ಲಿ ಪ್ರಶ್ನೆ ಬರುತ್ತೆ. ಇದೆಲ್ಲ ಕರ್ಮವನ್ನು ಎಲ್ಲ ತಿಳ್ಕೊಂಡು ಯಜ್ಞ ಮಾಡಿಕೊಂಡು ಮುಂದೆ ಹೋದರೆ ಕರ್ಮ ಮಾಡಲಿಕ್ಕೆ ಸಾಧ್ಯ ಆಗ್ತದಾ? ಈ ಕರ್ಮ ಬಂಧದಿಂದ ಹೊರಗೆ ಬರೋದು ಹೇಗೆ? ಮೋಕ್ಷಕ್ಕೆ ಸೇರೋದು ಯಾವಾಗ? ಈ ಥರ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಭಗವಂತನೇ ಉತ್ತರವನ್ನು ಕೊಡ್ತಾನೆ. ಭಗವಂತನನ್ನು ಅಂತರಂಗದಲ್ಲಿ ಕಂಡು ಅವನು ಆನಂದ ಪಡ್ತಾ ಇರ್ತಾನೆ. ಅಂಥವರನ್ನು ಆತ್ಮರತಿಗಳು ಅಂತ ಹೇಳ್ತಾರೆ. ಈ ಸ್ಥಿತಿಯನ್ನು ಸಮಾಧಿ ಸ್ಥಿತಿ ಅಂತ ಹೇಳ್ತೇವೆ.
ನಿಜವಾದಂಥ ಸಮಾಧಿ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳು ಮತ್ತು ನಮ್ಮ ಮನಸ್ಸು ಕೆಲಸ ಮಾಡೋದಿಲ್ಲ. ಯಾವಾಗ ಸಮಾಧಿ ಸ್ಥಿತಿಯನ್ನು ಎಕ್ಸ್ಟ್ರೀಮಾಗಿ ತಲುಪಿದವನು, ಜ್ಞಾನಸ್ವರೂಪವಾದಂಥ ಜೀವಸ್ವರೂಪ ನೇರವಾಗಿ ಭಗವಂತನನ್ನು ಕಾಣುವಂಥ ಸ್ಥಿತಿಯೇ ಸಮಾಧಿ ಸ್ಥಿತಿ. ಈ ಸ್ಥಿತಿಯಲ್ಲಿ ಭಗವಂತನ ಜೊತೆ ನೇರ ಸಂಪರ್ಕ ಸಾಧ್ಯ ಆಗ್ತದೆ. ಇಂತಹ ಸ್ಥಿತಿಯಲ್ಲಿರುವವನಿಗೆ ಯಾವುದೇ ಕರ್ಮ ಮಾಡದಿದ್ದರೂ ಕೂಡ ಅವನಿಗೆ ಲೇಪವಿಲ್ಲ. ದೇವರನ್ನು ಕಂಡ ಮೇಲೆ ಆತನಿಗೆ ಈ ಲೌಕಿಕ ಪ್ರಪಂಚ ತೃಪ್ತಿಯಾಗಿ ಅದು ಬೇಡ ಅಂತ ಅನಿಸುತ್ತೆ. ಕೇವಲ ಭಗವಂತನ ಸಾಕ್ಷಾತ್ಕಾರದ ಆನಂದ ಸಾಗರದಲ್ಲಿ ಆತ ಮುಳುಗ್ತಾ ಇರ್ತಾನೆ. ಈ ಸ್ಥಿತಿಯಲ್ಲಿ ಆತನಿಗೆ ಯಾವುದೇ ಕರ್ತವ್ಯ ಕರ್ಮಗಳಿಲ್ಲ. ಆತ ವಿಧಿ ನಿಷೇಧಗಳನ್ನು ಫಾಲೋ ಆಗಬೇಕಾಗಿಲ್ಲ. ಹೇಗಿರುತ್ತೆ ಅಂತಂದರೆ, ಸಂಧ್ಯಾವಂದನ ಮಾಡ್ತಾ ಕೊಡ್ತೇವೆ, ಇದಕ್ಕಿದ್ದಾಗ ಭಗವಂತ ತಕ್ಷಣ ಪ್ರತ್ಯಕ್ಷ ಆಗ್ತಾನೆ ಅಂದ್ಕೊಳ್ಳೋಣ. ಪ್ರತ್ಯಕ್ಷ ಆದಾಗ ಏನು ಮಾಡ್ತೇವೆ? ಸಂಧ್ಯಾವಂದನ ಬಿಟ್ಟು ಭಗವಂತನಿಗೆ ಹೋಗಿ ನಮಸ್ಕಾರ ಮಾಡಬೇಕು, ಸಂಧ್ಯಾವಂದನ ಮಾಡಿ ಮತ್ತೆ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಒಂದು ವೇಳೆ ಸಂಧ್ಯಾವಂದನ ಮಾಡ್ತಾ ಇದ್ದು ಭಗವಂತನ ಪ್ರತ್ಯಕ್ಷ ಆಗಿ ಇದನ್ನು ಬಿಟ್ಟುಬಿಟ್ರೆ ಮತ್ತೆ ಕರ್ಮ ಲೇಪ ಆಗೋದಿಲ್ವಾ? ಈ ಥರ ಪ್ರಶ್ನೆಗಳು ಬರುತ್ತೆ, ಧರ್ಮ ಸಂದೇಹಗಳು. ಸಂಧ್ಯಾವಂದನ ಯಾವುದಕ್ಕಾಗಿ ಮಾಡ್ತೇವೆ? ಭಗವಂತನನ್ನು ಮನಸ್ಸಿನಲ್ಲಿ ಕಾಣೋದಕ್ಕೋಸ್ಕರ ಮಾಡ್ತೇವೆ. ಅಂತ ಭಗವಂತ ಡೈರೆಕ್ಟಾಗಿ ದರ್ಶನ ಕೊಟ್ಟಾಗ ಈ ಸಂಧ್ಯಾವಂದನ ಯಾಕೆ ಬೇಕು? ಸಂಧ್ಯಾವಂದನ ಉದ್ದೇಶ ಏನು? ಭಗವಂತನನ್ನು ಸ್ಮರಿಸೋದಕ್ಕೆ, ಕಾಣೋದಕ್ಕೆ ಅಂತರಂಗದಲ್ಲಿ. ಅಂಥದ್ದು ಭಗವಂತನೇ ಕಾಣ್ತಾ ಇರುವಾಗ ಮತ್ತು ಸಂಧ್ಯಾವಂದನ ಮಾಡೋದು ಒಂದು ವೇಳೆ ಬಿಟ್ಟರೆ ಮಧ್ಯದಲ್ಲಿ ಲೋಪ ಏನಾದರೂ ಇರ್ತಾ? ಏನೂ ಲೋಪ ಇರಲ್ಲ. ಯಾಕೆಂದರೆ ಅದರ ಉದ್ದೇಶ ಈಡೇರ್ತಾ ಇದೆ. ಆವಾಗ ಮತ್ತೆ ಅದು ಮಾಡೋದು ಯಾಕೆ? ಅವಶ್ಯಕತೆ ಇಲ್ಲ. ಮೀನು ಇರ್ತದೆ, ನೀರಿನಲ್ಲೇ ಇರ್ತದೆ, ಮತ್ತೆ ಪ್ರತ್ಯೇಕವಾಗಿ ಸ್ನಾನ ಮಾಡಬೇಕಾ? ಅಗತ್ಯ ಇಲ್ಲ. ಹಾಗೆ ಒಬ್ಬ ಎತ್ತರದ ಸ್ಥಿತಿಯನ್ನು ಪಡೆದವನಿಗೆ, ಜ್ಞಾನದಲ್ಲಿ ತುದಿಯ ಸ್ಥಿತಿಯನ್ನು ಪಡೆದವನಿಗೆ, ಆ ಸ್ಥಿತಿಯಲ್ಲಿ ಅವನಿಗೆ ಏನೂ ಕಾಣಲ್ಲ. ಹೊರಗಿನ ಪ್ರಪಂಚ ಎಲ್ಲ ಕೂಡ ಬೇಡ ಅಂತ ಅನಿಸುತ್ತೆ. ಅವನಿಗೆ ಲೌಕಿಕವಾದ ಕರ್ಮ ಯಾವುದು, ಏನು ಮಾಡಬೇಕು ಅದೆಲ್ಲ ಏನು ಗೊತ್ತು. ಯಾಕಂದರೆ ಯಾವಾಗೂ ಭಗವಂತನ ಜೊತೆ ಕಣ್ಣು ಮುಚ್ಚಿದ್ರೆ ಭಗವಂತ ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇಲ್ಲ ಅಂದ ಅವನಿಗೆ. ಅವನು ಬೇರೆ ಏನು ಕೆಲಸ ಮಾಡಬೇಕು? ಏನೂ ಕೆಲಸ ಮಾಡೋದು ಬೇಕಾಗಿಲ್ಲ. ಬೇಕಾದಷ್ಟು ಎಲ್ಲ ಹಣ ಸಂಪತ್ತು ಎಲ್ಲ ಇದ್ದವನು ಉದ್ಯೋಗ ಮಾಡಬೇಕೆ? ಅಗತ್ಯ ಇಲ್ಲ. ಸೊ ಹಾಗೆ ಭಗವಂತನನ್ನು ಪ್ರಸನ್ನ ಮಾಡಿಕೊಂಡು ಕಣ್ಣು ತೆರೆದ್ರೂ ಮುಚ್ಚಿದ್ರೂ ಭಗವಂತನೇ ಕಾಣುವನಿಗೆ ಯಾವ ಕೆಲಸವೂ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಮಾಡದೇ ಇದ್ದರೂ ಕೂಡ ಅವನಿಗೆ ಯಾವ ರೀತಿಯಾದಂಥ ಲೋಪ ಬರುವುದಿಲ್ಲ ಅಂತಂಬುದು ಭಗವಂತನ ಉತ್ತರ. ಆ ಸ್ಥಿತಿಗೆ ತಲುಪುವ ತನಕ ಕರ್ಮ ಮಾಡ್ತಾನೇ ಇರಬೇಕು ಅಂತ ಹೇಳ್ತಾನೆ. ಸಮಾಧಿ ಸ್ಥಿತಿಯಲ್ಲಿ ಅವನಿಗೆ ಹಸಿವಾಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಆತನಿಗೆ ಹೊರಪ್ರಪಂಚದ ಅರಿವೇ ಇರೋದಿಲ್ಲ. ಇಂತಹ ಸ್ಥಿತಿಯಲ್ಲಿರುವಾಗ ಇನ್ಯಾವುದೋ ಸಾಧನೆ ಮಾಡೋದರಿಂದ ಉದ್ಧಾರವಾಗಲಿ, ಕರ್ತವ್ಯ ಕರ್ಮ ಮಾಡದೇ ಇರೋದರಿಂದ ದೋಷವಾಗಲಿ ಇರುವುದಿಲ್ಲ. ಪಂಚಕೋಶಗಳ ಆಸರೆ ಕೂಡ ಅವನಿಗೆ ಬೇಕಾಗಿರೋದಿಲ್ಲ. ಸಮಸ್ತ ಜನಾಂಗ ಪರಿವಾರ ಎನ್ನುವಂಥ ಮಮಕಾರ ಈ ಸ್ಥಿತಿಯಲ್ಲಿ ಇರೋದಿಲ್ಲ. ಆತನಿಗೆ ಹೊರಪ್ರಪಂಚದ ಹಾಗೇ ಇರುವುದಿಲ್ಲ. ಈ ರೀತಿ ಸಮಾಧಿ ಸ್ಥಿತಿಯಲ್ಲಿಂದ ದೇವರನ್ನು ಕಾಣುತ್ತಿರುವಂಥವನಿಗೆ ಕರ್ತವ್ಯ ಕರ್ಮಗಳಿಂದ ದೂರ ಇರ್ತಾನೆ ಅಂತ ಹೇಳ್ತಾರೆ. ಮತ್ತು ಈ ಎಲ್ಲ ಕಾರಣದಿಂದ ನಾವು ನಮ್ಮ ಕರ್ತವ್ಯ ಕರ್ಮವನ್ನು ಮಾಡಲೇಬೇಕಾಗ್ತದೆ. ಅಂದ್ರೇನು? ಆ ಥರ ಸಮಾಧಿ ಸ್ಥಿತಿಯನ್ನು ತಲುಪೋ ತನಕ ಎಲ್ಲರೂ ಅವರವರ ಮಾಡಬೇಕಾದಂಥ ಕೆಲಸ ಮಾಡ್ತಾ ಇರಬೇಕು. ಸಮಾಧಿ ಸ್ಥಿತಿಯನ್ನು ತಲುಪಿದಾಗ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಭಗವಂತನೇ ಕಾಣ್ತಾ ಇದ್ದಾಗ, ಎಲ್ಲವೂ ಬ್ರಹ್ಮವೇ ಕಾಣಿದಾಗ ಇನ್ನೇನು ಮಾಡಲಿಕ್ಕಾಗ್ತದೆ? ಎಲ್ಲವನ್ನೂ ಮಾಡು, ಆದರೆ ಯಾವುದನ್ನು ಅಂಟಿಸಿಕೊಳ್ಳಬೇಡ ಅಂತ ಹೇಳ್ತಾರೆ. ಆ ಸ್ಥಿತಿಯ ತಲುಪೋ ತನಕ ಮಾಡಬೇಕಾದ ಕರ್ತವ್ಯ ಇದೆ. ಏನು ಮಾಡಬೇಕೋ ಅದನ್ನು ಪರದ ಬಗ್ಗೆ ಯೋಚಿಸದೆ, ಅಧಿಕಾರ ಸಾಧಿಸದೆ ಮಾಡು. ಹೀಗೆ ಕರ್ಮ ಮಾಡಿದರೆ ಅದು ನಿನ್ನನ್ನು ಭಗವಂತನ ಕಡೆ ಕೊಂಡೊಯ್ತದೆ. ಅದು ಎಂದೂ ಕೂಡ ನಿನ್ನನ್ನು ಮತ್ತೆ ಕರ್ಮಬಂಧನಕ್ಕೆ ತುಳಿಯೋದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಮಾಡೋದರಿಂದ ಭಗವಂತನನ್ನು ಸೇರುವುದು ಸಾಧ್ಯ, ಹೊರತು ಕರ್ಮತ್ಯಾಗದಿಂದ, ಕರ್ಮವನ್ನು ಬಿಡೋದರಿಂದ ಅಲ್ಲ ಅಂತ ಭಗವಂತ ಹೇಳ್ತಾನೆ. ಸೊ ಇಲ್ಲಿಗೆ ಸಮಯ ಆಗಿದೆ, ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮತ್ತು ಬರುವಂಥ ಪಾಠದಲ್ಲಿ ಭಗವಂತ ಮತ್ತೆ ಯಾವ ರೀತಿ ಮುಂದುವರಿಸ್ತಾನೆ ಅಂತಂಬುದನ್ನು ಮತ್ತೆ ಭಗವಂತ ಹೇಳ್ತಾನೆ. ಇದು ಹಿಂದೆ ಕೂಡ ಅನೇಕ ಜನ ರಾಜರ್ಷಿಗಳು ಕೂಡ ಈ ಥರ ಮಾಡಿದ್ರು, ಅವರ ಹೆಸರುಗಳನ್ನು ಕೂಡ ಉಲ್ಲೇಖವನ್ನೇ ಮಾಡ್ತಾನೆ ಭಗವಂತ. ಅದರ ಬಗ್ಗೆ ಮುಂದಿನ ಪಾಠದಲ್ಲಿ ನಾವು ನೋಡೋಣ. ಸೊ ಇವತ್ತಿನ ಪಾಠವನ್ನು ಇಲ್ಲಿಗೆ ಸಮಾಪ್ತಗೊಳಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.